ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ಸಮಾಂತರ ಶ್ರೇಣಿಗಳ ಮೇಲಿನ ಎಲ್ಲಾ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. ಬಹು ಆಯ್ಕೆ ಪ್ರಶ್ನೆಗಳಿಂದ ಹಿಡಿದು 1 ಅಂಕ 2 ಅಂಕ ಅಲ್ಲಿ ಎಲ್ಲಿವರೆಗೂ ಅಂತಂದ್ರೆ 5 ಅಂಕದ ಪ್ರಶ್ನೆಗಳವರೆಗೂ ಏನಪ್ಪಾ ಅಂತಂದ್ರೆ ಎಲ್ಲಾ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ತ್ರಿಭುಜದ ಮೇಲಿನ ಒಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಮತ್ತೆ ಆಗ್ತದ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗೆ ಇತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯವನ್ನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ್. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ನಿಮ್ಗೆ ಇಲ್ಲಿ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ. ಓಕೆ, ಸೊ ಬನ್ನಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಟಾಪಿಕ್ ಹೆಸರು ಏನ್ರಿ? ತ್ರಿಭುಜಗಳು. ಬಹಳ ಚೆನ್ನಾಗಿರುವಂತ ಟಾಪಿಕ್ ರೀ ಇದು. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಹಳ ಇಂಪಾರ್ಟೆಂಟ್ ಐತಿ. ಓಕೆ ರೈಟ್. ಸೊ ತ್ರಿಭುಜಗಳು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ನಾವು ಸಣ್ಣವರಿದ್ದಾಗಿಂದ ಕಲ್ಕೊತ ಬರಕತ್ತೀವಿ. ತ್ರಿಭುಜಗಳಂದ್ರೆ ತ್ರಿಭುಜ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು 3 ಬಾಹುಗಳುಳ್ಳ ಒಂದು ಸಮತಲಾಕೃತಿ. ಇದೇನ್ರಿ? 3 ಬಾಹುಗಳುಳ್ಳ ಒಂದು ಸಮತಲಾಕೃತಿ. ಇದ್ರೊಳಗೆ ಏನಾಗಿರ್ತೈತಿ ಅಂತಂದ್ರೆ ದಟ್ ಮೊದಲೇ ಹೇಳಿದಾಗೆ 3 ಬಾಹುಗಳಿರ್ತಾವು. ಆ ನಂತರ ಏನಾಗಿರ್ತಾವ ಅಂತಂದ್ರೆ 3 ಕೋನಗಳಿರ್ತಾವ. 3 ಬಾಹುಗಳಿರ್ತಾವ, 3 ಕೋನಗಳಿರ್ತಾವ. ಬಾಹುಗಳು ಯಾವಪ್ಪ ಅಂತಂದ್ರೆ ಎ ಬಿ, ಬಿ ಸಿ ಮತ್ತು ಎ ಸಿ. ಕೋನಗಳಂದ್ರೆ ಯಾವಪ್ಪ ಅಂತಂದ್ರೆ ಕೋನ ಎ, ಕೋನ ಬಿ, ಕೋನ ಸಿ. ನಾವ್ ಇದ್ರೊಳಗೆ ಇನ್ನೂ ಒಂದು ಸೇರಿಸಬಹುದು. ಇವಕ್ಕೆ ಏನಪ್ಪಾ ಅಂತಂದ್ರೆ ಎಷ್ಟು ಶೃಂಗಗಳಿರ್ತಾವ ಅಂತಂದ್ರೆ 3 ಶೃಂಗಗಳಿರ್ತಾವು, ಎ ಬಿ ಮತ್ತು ಸಿ. ಆ ನಂತರ ಈ 3 ಕೋನಗಳ ಏನಿರ್ತಾವ್ರಿ, ಈ 3 ಕೋನಗಳ ಎಲ್ಲಾ ಒಳಕೋನಗಳ ಮೊತ್ತ ಏನಾಗಿರ್ತೈತಿ ಅಂತಂದ್ರೆ ದಟ್ ಎದಕ್ ಸಮ ಆಗಿರ್ತೈತ್ರಿ? 180 ಡಿಗ್ರಿಗೆ ಸಮ ಆಗಿರ್ತೈತಿ. ಓಕೆ, ಇದು ತ್ರಿಭುಜದ ಬಗ್ಗೆ ನಮಗೆ ಗೊತ್ತಿರಬೇಕಾದಂತ ಒಂದು ಮಾಹಿತಿ. ಇದಾದ ನಂತರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ದಟ್ ತ್ರಿಭುಜಗಳನ್ನ ಏನಪ್ಪಾ ಅಂತಂದ್ರೆ ದಟ್ ಬೇರೆ ಬೇರೆ ರೀತಿಯಾದಂತಹ ತ್ರಿಭುಜಗಳು ಅದಾವ್ರಿ. ದಟ್ ಅವನ್ನ ನಾವಿಲ್ಲಿ 2 ರೀತಿಯಾಗಿ ವಿಭಾಗಿಸ್ತೀವಿ. ಓಕೆ, ಸೊ ತ್ರಿಭುಜದ ವಿಧಗಳು. ಓಕೆ, ಸೊ ಈ ತ್ರಿಭುಜವನ್ನ 2 ರೀತಿಯಾಗಿ ನಾವು ವಿಭಾಗಿಸ್ತೀವಿ. ಅವು ಯಾವಪ್ಪ ಅಂತಂದ್ರೆ ಒಂದು ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಕೋನಗಳ ಆಧಾರದ ಮೇಲೆ. ಒಂದು ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಕೋನಗಳ ಆಧಾರದ ಮೇಲೆ. ಬಾಹುಗಳ ಆಧಾರದ ಮೇಲೆ, ಇನ್ನೊಂದು ಕೋನಗಳ ಆಧಾರದ ಮೇಲೆ. ಕೋನಗಳ ಆಧಾರದ ಮೇಲೆ. ಓಕೆ, ಸೊ ಬಾಹುಗಳ ಆಧಾರದ ಮೇಲೆ ನಾವು ನೋಡಿದ್ವಿ ಅಂತಂದ್ರೆ ಇದ್ರೊಳಗೆ ಎಷ್ಟು ಬರ್ತಾವು ಅಂತಂದ್ರೆ 3 ರೀತಿಯಾದಂತ ನಮಗ ತ್ರಿಭುಜಗಳು ಬರ್ತಾವು. ಒಂದೇದು ಏನಪ್ಪಾ ಅಂತಂದ್ರೆ ಸಮಬಾಹು ತ್ರಿಭುಜ. ಮೊದಲೇದೇನ್ರಿ? ಸಮಬಾಹು ತ್ರಿಭುಜ. ಆ ನಂತರ ದಟ್ ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ. ಮೂರನೇದು ವಿಷಮಬಾಹು ತ್ರಿಭುಜ. ಓಕೆ, ಸೊ ಕೋನಗಳ ಆಧಾರದ ಮೇಲೆ ನಾವು ಏನಾದ್ರೂ ವಿಭಾಗಿಸೋದಾಯ್ತು ಅಂತಂದ್ರೆ ಇದ್ರೊಳಗೂ 3 ರೀತಿ ಬರ್ತಾವು. ಒಂದನೇದ್ದು ದಟ್ ಈಗ ಕೋನಗಳು ಏನಪ್ಪಾ ಅಂದ್ರೆ ಬಹಳಷ್ಟು ಅದಾವ್ರಿ. ಆದ್ರೆ ಇದ್ರೊಳಗೆ ನಮಗ 3 ರೀತಿಯಾದಂತ ತ್ರಿಭುಜಗಳು ಬರ್ತಾವು. ಒಂದನೇದ್ದು ಲಘು ಕೋನ ತ್ರಿಕೋನ. ಎರಡನೇದ್ದು ಲಂಬ ಕೋನ ತ್ರಿಕೋನ. ಮೂರನೇದ್ದು ವಿಶಾಲ ಕೋನ ತ್ರಿಕೋನ. ಓಕೆ, ಸರಿ. ಈಗ ದಟ್ ಸಮಬಾಹು ತ್ರಿಭುಜ ಅಂತಂದ್ರೆ ಏನಾಗಿರ್ತದ್ರಿ? ದಟ್ ಸಮಬಾಹು ತ್ರಿಭುಜ ಅಂತಂದ್ರೆ ಇದಕ್ಕ ದಟ್ ಒಂದು ತ್ರಿಭುಜ ಅಂದ್ರೆ ಎಷ್ಟು ಬಾಹುಗಳು ಇರ್ತಾವ್ರಿ? 3 ಬಾಹುಗಳು ಇರ್ತಾವು. ಸೊ ಇದಕ್ಕೂ 3 ಬಾಹುಗಳಿದ್ದು ಆ 3 ಬಾಹುಗಳು ಏನಾಗಿರ್ತಾವ ಅಂದ್ರೆ ಒಂದಕ್ಕೊಂದು ಏನಾಗಿರ್ತಾವ್ರಿ? ಸಮ ಇರ್ತಾವ. ಒಂದು ಬಾಹು 2 ಸೆಂಟಿಮೀಟರ್ ಇತ್ತಂದ್ರೆ 3 ಬಾಹು ಏನಪ್ಪಾ ಅಂದ್ರೆ 2 ಸೆಂಟಿಮೀಟರ್ ಇರ್ತಾವ. ಓಕೆ, ಒಂದು 4 ಇತ್ತಂದ್ರೆ ಇಷ್ಟು ಏನಪ್ಪಾ 4 ಸೆಂಟಿಮೀಟರ್ ಇರ್ತಾವು. ಅವಕ್ಕೆ ಅಂತ ಕರಿತೀವಿ ಅಂತಂದ್ರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಈಗ ಇದನ್ನ ಎ ಬಿ ಸಿ ಅಂತ ಹೆಸರಿಸಿದ ಆಯ್ತು ಅಂತಂದ್ರೆ ಈ 3 ಒಳಕೋನಗಳು ಏನಾಗಿರ್ತಾವ ಅಂತಂದ್ರೆ ಸಮ ಆಗಿರ್ತಾವ. ಸೊ 3 ಒಳಕೋನಗಳನ್ನ ಸೇರಿಸಿದ್ರೆ 180 ಡಿಗ್ರಿ ಆಗಿರ್ತೈತಿ. 3 ಸಮ ಆದವು ಅಂತಂದ್ರೆ ಒಂದೊಂದು ಎಷ್ಟಾಗಿರ್ತಾವು ಅಂತಂದ್ರೆ 60 ಡಿಗ್ರಿಗೆ ಇದು ಏನಾಗಿರ್ತಾವು ಅಂತಂದ್ರೆ ಸಮ ಆಗಿರ್ತಾವ. ಆ ನಂತರ ಸಮದ್ವಿಬಾಹು ತ್ರಿಭುಜದ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಹೆಸರೇ ಹೇಳ್ದಂಗೆ 2 ಬಾಹುಗಳು ಏನಾಗಿರ್ತಾವು ಅಂತಂದ್ರೆ ಇಲ್ಲಿ ಸಮ ಇರ್ತಾವ. ಓಕೆ, ಸೊ ದಟ್ ಇವು 3 ಬಾಹುಗಳು ಸಮ ಇರೋ ತರ ಕಾಣಿಸ್ತಾ ಇದೆ. ಇದನ್ನ ಸ್ವಲ್ಪ ಬದಲು ಮಾಡೋಣ. ರೈಟ್. ಇವೇನಪ್ಪಾ ಅಂದ್ರೆ 2 ಬಾಹುಗಳು ಏನಪ್ಪಾ ಅಂತಂದ್ರೆ ಸಮ ಇರ್ತಾವು. ಇದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ ಅಂತ ಕರಿತೀವ್ರಿ. ಇದ್ರದ್ದು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ ಬಾಹುಗಳ ಸಮ ಇರ್ತಾವಲ್ಲ ಅದರ ಅಭಿಮುಖ ಕೋನಗಳು ಏನಾಗಿರ್ತಾವ್ರಿ? ಸಮ ಇರ್ತಾವು. ಅಂದ್ರೆ ದಟ್ ಎ ಬಿ ಬಾಹುವಿಗೆ ಅಭಿಮುಖ ಸಿ ಕೋನ ಸಿ ಅದ. ಆ ನಂತರ ಎ ಸಿ ಬಾಹುವಿಗೆ ಅಭಿಮುಖ ಏನಪ್ಪಾ ಅಂದ್ರೆ ಕೋನ ಬಿ ಅದ. ಹಿಂಗಾಗಿ ಸಮದ್ವಿಬಾಹು ತ್ರಿಭುಜದ ಅಭಿಮುಖ ಕೋನಗಳು ಏನಾಗಿರ್ತಾವು ಅಂತಂದ್ರೆ ಇಲ್ಲಿ ಸಮ ಆಗಿರ್ತಾವ. ಓಕೆ, ಇದು ಏನಪ್ಪಾ ಅಂತಂದ್ರೆ ಸಮದ್ವಿಬಾಹು ತ್ರಿಭುಜ. ಅದಾದ ನಂತರ ಏನಪ್ಪಾ ಅಂತಂದ್ರೆ ವಿಷಮಬಾಹು ತ್ರಿಭುಜ. ಹೆಸರೇ ಹಾಗೆ 3 ಬಾಹುಗಳು ಏನಾಗಿರ್ತಾವು ಅಂತಂದ್ರೆ ಸಮ ಆಗಿರೋದಿಲ್ಲ. ಓಕೆ, ಎ
ಬಿ ಸಿ. ಓಕೆ, ಇಲ್ಲಿ 3 ಭಾವಗಳ ಸಮ ಆಗಿರ್ತಾವೆ, ಇಲ್ಲಿ 2 ಭಾವಗಳ ಸಮ ಆಗಿರ್ತಾವೆ, ಇಲ್ಲಿ 3 ಭಾವಗಳು ಏನಾಗಿರ್ತಾವ ಅಂತಂದ್ರೆ ಬೇರೆ ಬೇರೆ ಆಗಿರ್ತಾವೆ. ಸೊ 3 ಭಾವಗಳು ಬೇರೆ ಬೇರೆ ಅಂತಂತಂದ್ರೆ ಅಲ್ಲಿರುವಂತಹ 3 ಕೋನಗಳು ಏನಾಗಿರ್ತಾವು ಅಂತಂದ್ರೆ ಬೇರೆ ಬೇರೆ ಆಗಿರ್ತಾವೆ. ಓಕೆ, ಇದು ಕೋನ ಎ ಎಷ್ಟಿರ್ತತಿ, ಕೋನ ಬಿ ಬೇರೆ ಇರ್ತತಿ, ಕೋನ ಸಿ ಏನಾಗಿರ್ತತಿ ಅಂತಂದ್ರೆ ಬೇರೆ ಆಗಿರ್ತತಿ. ಇಲ್ಲಿ ಕೋನಗಳು ಏನಪ್ಪಾ ಅಂತಂದ್ರ ಸಮ ಇರುವುದಿಲ್ಲ. ಓಕೆ, ಸೊ ಇದು ಭಾವಗಳ ಆಧಾರದ ಮೇಲೆ ಆಯ್ತು. ಕೋನಗಳ ಆಧಾರದ ಮೇಲೆ ಹೇಳೋದಾಯ್ತು ಅಂತಂದ್ರೆ ಲಘು ಕೋನ ತ್ರಿಕೋನದೊಳಗ ಅಥವಾ ಲಘು ಕೋನ ತ್ರಿಭುಜದೊಳಗೆ ಏನಾಗಿರ್ತೈತಿ ಅಂದ್ರೆ 3 ಕೋನಗಳು ಏನಾಗಿರ್ತಾವ್ರಿ, ಲಘು ಕೋನಗಳಾಗಿರ್ತಾವು. ಲಘು ಕೋನ ಅಂದ್ರೆ ಏನ್ರಿ, 90 ಡಿಗ್ರಿಗಿನ ಕಡಿಮೆ ಇರ್ತಾವ 3 ಕೋನಗಳು. ಆನಂತರ ಲಂಬ ಕೋನ ತ್ರಿಕೋನದೊಳಗೆ ಏನಾಗಿರ್ತೈತಿ ಅಂತಂದ್ರೆ ಒಂದು ಕೋನ ಏನಾಗಿರ್ತೈತ್ರಿ 90 ಡಿಗ್ರಿಗೆ ಸಮ ಆಗಿರ್ತೈತಿ. ಓಕೆ, ಸೊ ವಿಶಾಲ ಕೋನ ತ್ರಿಕೋನದೊಳಗೆ ಏನಾಗಿರ್ತೈತಿ ಅಂತಂದ್ರೆ ಒಂದು ಕೋನ ಇದೇನಾಗಿರ್ತೈತ್ರಿ ವಿಶಾಲ ಕೋನ ಆಗಿರ್ತೈತಿ. ಓಕೆ, ಸೊ ಒಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಪ್ರಶ್ನೆ ಕೇಳ್ತಾರ್ರಿ, ಏನ್ರಿ ಈ ಲಘು ಕೋನ ತ್ರಿಭುಜದೊಳಗ ಅಥವಾ ತ್ರಿಕೋನದೊಳಗ 3 ಕೋನಗಳು ಏನಪ್ಪಾ ಅಂದ್ರ ಲಘು ಕೋನಗಳಾಗಿದ್ವು, ಹಾಗಾದ್ರೆ ಲಂಬ ಕೋನ ತ್ರಿಕೋನದೊಳಗ 3 ಕೋನಗಳು ಲಂಬ ಕೋನಗಳಾಗಿಲ್ಲನ್ರಿ? ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಷ್ಟು ಸೇರಿಸಿ ನಮ್ಗೆ 180 ಡಿಗ್ರಿ ಆಗ್ಬೇಕ್ರಿ. ನಮಗ ಎರಡು ಕೋನಗಳು 99 ಆದ್ವು ಅಂದ್ರೆ 3ನೇ ಕೋನಕ್ಕೆ ಜಯ ಆಗ್ಲಾರ್ದಂಗ ಆಗ್ತೈತಿ. ಸೊ ಹಿಂಗಾಗಿ ಒಂದು ಲಂಬ ಕೋನ ತ್ರಿಭುಜದೊಳಗ 3 ಕೋನ ಲಂಬ ಕೋನ ಸಾಧ್ಯನೇ ಇಲ್ಲ. ಕಡಿಮೆ ಅಂದ್ರೂ 2 ಸಹಿತ ಏನಪ್ಪಾ ಅಂದ್ರೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ರೀತಿಯಾಗಿ ವಿಶಾಲ ಕೋನ ತ್ರಿಕೋನದೊಳಗ ಒಂದೇ ಒಂದು ವಿಶಾಲ ಕೋನ ಬರ್ಲಿಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚಿಗೆ ವಿಶಾಲ ಕೋನಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಇವು ತ್ರಿಭುಜದ ಏನಪ್ಪಾ ಅಂತಂದ್ರೆ ವಿಧಗಳಾಗಿದ್ದು. ಓಕೆನಾ? ನಂತರ ಸೊ ಈ ತ್ರಿಭುಜದ ನಂತರ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ನಾವು 7th ಸ್ಟ್ಯಾಂಡರ್ಡ್ 7ನೇ ಮತ್ತು 9ನೇ ತರಗತಿ ಒಳಗೆ ಏನಪ್ಪಾ ಅಂತಂದ್ರೆ ಸರ್ವಸಮ ತ್ರಿಭುಜಗಳ ಬಗ್ಗೆ ನಾವು ಓದಿದ್ವಿ. ಓಕೆ, ಸೊ ಈಗ ಏನ್ ಮಾಡೋಣ ಅಂತಂದ್ರೆ ಸರ್ವಸಮ ತ್ರಿಭುಜಗಳ ಬಗ್ಗೆ ನಾವು ಇದನ್ ಮಾಡಲ್ಲ ರೀ. ಏನ್ ಮಾಡ್ತೀನಿ ಅಂತಂದ್ರೆ ಸರ್ವಸಮ ಆಕೃತಿಗಳು, ಜನರಲ್ ಆಗಿ ಆಕೃತಿಗಳನ್ನ ತಗೊಳ್ಳೋಣ, ಆ ನಂತರ ತ್ರಿಭುಜದ ಬಗ್ಗೆ ನೋಡೋಣಂತ್ರಿ. ಸರ್ವಸಮ ಆಕೃತಿಗಳು ಆ ನಂತರ ಈ 10ನೇದಕ್ಕೆ ನಮ್ಗೆ ಹೊಸದಾಗಿ ಒಂದು ಬರಾಕತ್ತಿ, ಅದೇನಪ್ಪಾ ಅಂತಂದ್ರೆ ಸಮರೂಪ ಆಕೃತಿಗಳು. ಇವೆರಡರದ್ದು ಏನಪ್ಪಾ ಅಂದ್ರೆ ವ್ಯತ್ಯಾಸವನ್ನ ಮೊದಲಕ್ಕೆ ಇಲ್ಲಿ ನೋಡೋಣಂತ. ಏನ್ರಿ ಸರ್ವಸಮ ಆಕೃತಿಗಳು, ಸರ್ವಸಮ ಆಕೃತಿಗಳು. ಈ ಸರ್ವಸಮ ಆಕೃತಿಗಳ ಆಧಾರದ ಮೇಲೆನೆ ಏನಪ್ಪಾ ಅಂತಂದ್ರೆ ನಾವು ಸರ್ವಸಮ ತ್ರಿಭುಜಗಳನ್ನ ನೋಡ್ತೀವಿ. ಆನಂತರ ಸಮರೂಪ ಆಕೃತಿಗಳ ಆಧಾರದ ಮೇಲೆ ಸಮರೂಪ ತ್ರಿಭುಜಗಳನ್ನ ನೋಡ್ತೀವಿ. ಸರ್ವಸಮ ಆಕೃತಿಗಳು ಆನಂತರ ಇಲ್ಲೇನ್ರಿ, ಇಲ್ಲಿ ಸಮರೂಪ ಆಕೃತಿಗಳು, ಸರ್ವಸಮ ಆಕೃತಿಗಳು, ಸಮರೂಪ ಆಕೃತಿಗಳು. ಓಕೆ, ಸರ್ವಸಮ ಆಕೃತಿಗಳು ಅಂದ್ರೆ ಏನ್ರಿ? ಸರ್ವಸಮ ಆಕೃತಿಗಳು ಅಂತಂದ್ರೆ ಇಲ್ಲಿ ನಮಗ ಎರಡು ಏನಪ್ಪಾ ಅಂತಂದ್ರೆ ಆಕೃತಿಗಳದಾವ ಅಂತಂದ್ರೆ ಅವುಗಳ ಆಕಾರ ಮತ್ತು ಗಾತ್ರ ಒಂದೇ ಆಗಿರ್ತೈತಿ. ಅಂತವಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಸೊ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತಂದ್ರ ಆಕಾರ ಮತ್ತು ಗಾತ್ರ ಒಂದೇ ಆಗಿರುತ್ತದೆ. ಆಕಾರ ಮತ್ತು ಗಾತ್ರ ಏನಾಗಿರ್ತೈತಿ ಅಂತಂದ್ರೆ ಒಂದೇ ಆಗಿರುತ್ತದೆ. ಆನಂತರ ಸಮರೂಪ ಆಕೃತಿಗಳ ಒಳಗಾಗಿ ಏನಾಗಿರ್ತೈತಿ ಅಂತಂದ್ರ ಆಕಾರ ಒಂದೇ ಆಗಿರುತ್ತದೆ, ಗಾತ್ರ ಒಂದೇ ಆಗಿರಬಹುದು, ಆಗಿರದೆ ಇರಬಹುದು, ಒಂದೇ ಆಗಿರಬಹುದು ಅಥವಾ ಆಗಿರದೆ ಇರಬಹುದು. ಸೊ ಹಿಂಗಂದ್ರೆ ಏನ್ರಿ? ಹಿಂಗಂದ್ರೆ ಏನಂತಂದ್ರೆ ನಾವು ಇನ್ನೂ ಏನಪ್ಪಾ ಅಂತಂದ್ರೆ ಇದಕ್ಕೆ ಉದಾಹರಣೆ ಸಮೇತ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ, ನಮ್ಗೆ ಚೆನ್ನಾಗಿ ಗೊತ್ತಾಗತ್ರಿ. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ 2 ತ್ರಿಭುಜಗಳನ್ನ ತಗೋತೀನಿ. ಏನ್ ಮಾಡ್ತೇನ್ರಿ? 2 ಏನ್ರಿ ಸಮಬಾಹು ತ್ರಿಭುಜಗಳನ್ನ ತಗೋತೀನಿ. ಇದೊಂದು, ಆನಂತರ ಇದು ಇನ್ನೊಂದು. ಓಕೆ, ಇಲ್ಲಿ 3 ಭಾವಗಳು ಸಮಬಾಹು ತ್ರಿಭುಜ ಅಂದ್ರೆ ಏನ್ರಿ? 3 ಭಾವಗಳು ಸಮ ಇರ್ತಾವ, ಹೌದಾ? ಈಗ ನಾನು ಏನ್ ಮಾಡ್ತೇನೆ ಅಂದ್ರೆ ಒಂದ್ ವೇಳೆ ಇದು ಏನಾದ್ರೂ 2 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಇದನ್ನು 2 ಸೆಂಟಿಮೀಟರ್ ಅಂತ ತಗೋತೀನಿ. ಇಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ 2 ಆಕೃತಿಗಳು ಏನದಾವ ಅಂತಂದ್ರೆ 2 ಆಕಾರ ಸೇಮ್ ಐತಿ. ಇದು ತ್ರಿಭುಜ ಇದ್ರೆ ಇದು ತ್ರಿಭುಜನ ಐತಿ. ಆ ನಂತರ ಇನ್ನೊಂದೇನಪ್ಪಾ ಅಂತಂದ್ರೆ ಇವುಗಳ ಗಾತ್ರ ಒಂದರ ಮೇಲೆ ಒಂದನ್ನ ನಾವ್ ಏನಾದ್ರು ತಗೊಂಡ್ಬಂದಿಟ್ವಿ ಅಂತಂದ್ರೆ 2 ಏನಪ್ಪಾ ಅಂತಂದ್ರೆ ಸೇಮ್ ಅದಾವ್ರಿ, ಎಕ್ಸಾಕ್ಟ್ಲಿ ಸೇಮ್ ಅದಾವು, 2 ಬೇರೆ ಬೇರೆ ಇಲ್ಲ. ಇಂಥ ಆಕೃತಿಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಈಗ ನಮ್ಮ ಏನಪ್ಪಾ ಅಂತಂದ್ರೆ ಇಲ್ಲೇನಂತಂದ್ರೆ ನಾವ್ 2 ಕೈಯನ್ನ ನಾ ಏನಾದ್ರೂ ಒಂದ್ರ ಮೇಲೆ ಒಂದು ಇದನ್ ಮಾಡಿದೆ ಅಂತಂದ್ರೆ ಕರೆಕ್ಟ್ ಆಗಿ ಒಂದ್ರ ಮೇಲೆ ಒಂದು ಈ ರೀತಿ ಬರ್ಲಿಕ್ಕತ್ತಾವು. ಇವೆರಡು ಕೈಗಳು ಏನಾಗಿದಾವು ಅಂತಂದ್ರೆ ಸರ್ವಸಮ ಆಗಿದಾವು. ಈ 5 ಬೆರಳು ಈ 5 ಬೆರಳಿಗೆ ಏನಪ್ಪಾ ಅಂತಂದ್ರೆ ಸಮವಾಗಿದ್ದಾವು. ಹಂಗಾಗಿ ಇವೇನಪ್ಪಾ ಅಂದ್ರೆ ಸರ್ವಸಮ ಆಕೃತಿಗಳು. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಾ ಇನ್ನೊಂದು ಎಕ್ಸಾಂಪಲ್ ತಗೋತೇನ್ರಿ. ಏನಂತಂದ್ರೆ ಚೌಕ.
ಓಕೆ, ಸೊ ಚೌಕ ಅಂದ್ರೆ ಏನಾಗಿರ್ತೈತ್ರಿ, 4 ಬಾಹುಗಳ ಸಮವಾಗಿರ್ತಾವು, 4 ಕೋನಗಳು ಏನಪ್ಪಾ ಅಂತಂದ್ರ 90 ಡಿಗ್ರಿ ಆಗಿರ್ತಾವು. ಅದಾದ ನಂತರ ದಟ್ ಇನ್ನೊಂದು ಚೌಕವನ್ನ ತಗೊಳ್ಳೋಣಂತ ಇಲ್ಲಿ. ದಟ್ ಇದು ಸಹಿತ ಏನಪ್ಪಾ ಅಂತಂದ್ರ ಅದೇ ರೀತಿಯಾಗಿರ್ಲಿ. ಇಲ್ಲಿ ಇದು 3 ಸೆಂಟಿಮೀಟರ್ ಐತಿ ಅಂತಂದ್ರೆ 4 ಬಾಹುಗಳು 3 ಸೆಂಟಿಮೀಟರ್ ತಾವು. ಇಲ್ಲೂ ನಾವು 3 ಸೆಂಟಿಮೀಟರ್ ತಗೊಂಡ್ವಿ ಅಂದ್ರೆ 4 ಬಾಹುಗಳು ಇಲ್ಲಿ 3 ಸೆಂಟಿಮೀಟರ್ ಆಗಿರ್ತಾವ. ಅಂದ್ರೆ ಇಲ್ಲಿ ಒಂದಕ್ಕೊಂದು ಏನಪ್ಪಾ ಅಂತಂದ್ರ ಸರ್ವ ಸಮವಾಗಿದಾವು. ಅಂದ್ರ ಪ್ರತಿಯೊಂದು ಬಾಹು ಇನ್ನೊಂದು ಬಾಹುವಿಗೆ ಏನಪ್ಪಾ ಅಂತಂದ್ರ ಸಮ ಆಗೈತಿ. ಪ್ರತಿಯೊಂದು ಕೋನ ಇನ್ನೊಂದು ಕೋನಕ್ಕೆ ಏನಂತಂದ್ರ ಸಮ ಆಗೈತಿ. ಓಕೆ, ತ್ರಿಭುಜ ಆಯ್ತು, ಚೌಕ ಆಯ್ತು. ಇದಕ್ಕೆ ಇನ್ನೊಂದು ಉದಾಹರಣೆ ತಗೋತೇನ್ರಿ, ಏನಪ್ಪಾ ಅಂತಂದ್ರೆ ವೃತ್ತ. ಓಕೆ, ಈಗ ದಟ್ 2 ವೃತ್ತಗಳನ್ನ ತಗೊಳ್ಳೋಣ. ಇದು 2 ಸೆಂಟಿಮೀಟರ್ ಆಗಿರ್ಲಿ, ಇದ್ರದ್ದು ತ್ರಿಜ್ಯ ಏನಾಗಿರ್ಲಿ ಅಂತಂದ್ರೆ 2 ಸೆಂಟಿಮೀಟರ್ ಆಗಿರ್ಲಿ. ಈ 2 ವೃತ್ತಗಳು ಏನಾಗಿದಾವು ಅಂತಂದ್ರೆ ಸರ್ವಸಮ ಆಗಿದಾವು ಅಂತ ಹೇಳ್ಬೋದು. ಓಕೆ, ಈಗ ಸರ್ವಸಮ ಆಯ್ತು. ಸಮರೂಪ ಆಕೃತಿಗಳಂದ್ರೆ ಹೆಂಗಿರ್ತಾವ್ರಿ? ಸಮರೂಪ ಆಕೃತಿಗಳಂದ್ರೆ ಆಕಾರ ಒಂದೇ ಆಗಿರ್ತತಿ, ಆದ್ರ ಗಾತ್ರ ಬೇರೆ ಬೇರೆ ಆಗಿರ್ತತಿ. ಓಕೆ, ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ 2 ಸಮಬಾಹು ತ್ರಿಭುಜಗಳನ್ನ ತಗೋತೀವಿ. ಇಲ್ಲೂ 2 ಸಮಬಾಹು ತ್ರಿಭುಜಗಳನ್ನ ತೋರ್ತೀವಿ. ಆದ್ರ ಇಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಏನಂತಂದ್ರ ದಟ್ ಇದ್ರೊಳಗ ಇದನ್ನ ತಗೋತೀನಿ, ಈ ರೀತಿಯಾಗಿ ತಗೋತೀನಿ. ಇದು 2 ಸೆಂಟಿಮೀಟರ್ ಆಗಿರ್ಲಿ, ಇದು 3 ಸೆಂಟಿಮೀಟರ್ ಆಗಿರ್ಲಿ. ಅಂದ್ರೆ ಈಗ ಈ 2 ತ್ರಿಭುಜಗಳನ್ನ ನೋಡಕ್ಕೆ ಹೆಂಗದವ್ರಿ? ನೋಡಕ್ಕೆ 2 ಸೇಮ್ ಅದಾವ್ರಿ, ಆದ್ರ ಗಾತ್ರ ಬೇರೆ ಬೇರೆ ಐತಿ. ಇದು ಸಾಂದ್ ಐತಿ, ಇದೇನಪ್ಪಾ ಅಂತಂದ್ರೆ ಸ್ವಲ್ಪ ದೊಡ್ಡದೈತಿ. ಓಕೆ, ಸೊ ಇದಕ್ಕೆ ಎಕ್ಸಾಂಪಲ್ ಹೇಳದಾಯ್ತು ಅಂತಂದ್ರೆ ನಾವು ಈಗ ನಮ್ದು ಏನಪ್ಪಾ ಅಂದ್ರೆ 2 ರೀತಿಯಾದಂತ ಫೋಟೋನ ನಾವು ನೋಡ್ಬೋದು. ಒಂದು ಸ್ಟಾಂಪ್ ಸೈಜ್, ಇನ್ನೊಂದು ಪಾಸ್ಪೋರ್ಟ್ ಸೈಜ್. ಸೊ ನೋಡ್ಲಿಕ್ಕೆ ಏನಪ್ಪಾ ಅಂದ್ರೆ 2 ಒಂದೇ ರೀತಿ ಕಾಣ್ಲಿಕ್ಕತ್ತವ್ರಿ, ಆದ್ರ ಸೈಜ್ ಏನಾಗತೈತಿ ಅಂದ್ರೆ ಒಂದು ಸಾಂದೈತಿ, ಒಂದು ದೊಡ್ಡದೈತಿ. ಸೊ ಇಂಥ ಆಕೃತಿಗಳಿಗೆ ಅಂತ ಕರಿತೀವಿ ಅಂತಂದ್ರ ಸಮರೂಪ ಆಕೃತಿಗಳು. ನೋಡ್ಲಿಕ್ಕೆ ರೂಪ ಸೇಮ್ ಐತಿ, ಆದ್ರ ಸರ್ವ ಸಮ ಇಲ್ಲ. ಇದು ಸಾಂದೈತಿ, ಇದು ದೊಡ್ಡದೈತಿ, ಗಾತ್ರ ಬೇರೆ ಬೇರೆ ಆಗಿದಾವ್. ಏನ್ರಿ, ಆಕಾರ ಒಂದೇ ಆಗಿದೆ, ಆದ್ರ ಗಾತ್ರ ಬೇರೆ ಬೇರೆ ಆಗಿದೆ. ಸೊ ಈಗ ದಟ್ ನಾವಿಲ್ಲಿ ಇನ್ನೊಂದನ್ನ ತಗೋತೀನಿ, ಚೌಕವನ್ನ. 4 ಬಾಹುಗಳು ಸಮವಾಗಿರ್ತಾವು. ಆ ನಂತರ ಇಲ್ಲಿ ಇನ್ನೊಂದು ಚೌಕ ತಗೊಳ್ಳೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಸ್ವಲ್ಪ ದೊಡ್ಡದಾಗಿರ್ಲಿ. ಓಕೆ, ಇದು 2 ಸೆಂಟಿಮೀಟರ್, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್ ಅಂತ ತಗೋತೀನಿ. ಈ 2 ಚೌಕಗಳು ಏನಪ್ಪಾ ಅಂತಂದ್ರೆ ನೋಡ್ಲಿಕ್ಕೆ ಒಂದೇ ರೀತಿ ಆದವು, ಆದ್ರ ಆಕಾರ ಒಂದೇ ರೀತಿ ಐತಿ. ಆದ್ರ ಆಕಾರ ಒಂದೇ ರೀತಿ ಐತಿ, ಆದ್ರ ಗಾತ್ರ ಏನದಾವ ಅಂತಂದ್ರೆ ಬೇರೆ ಬೇದಾವು. ಈ ಚೌಕ ಸಾಂದಿದ್ರೆ ಈ ಚೌಕ ಏನಪ್ಪಾ ಅಂತಂದ್ರೆ ದೊಡ್ಡದ. ಓಕೆನಾ? ಇಂಥ ಆಕೃತಿಗಳಿಗೆ ಸಮರೂಪ ಆಕೃತಿಗಳಂತೀವಿ. ಇದಕ್ಕ ದಟ್ ಇನ್ನೂ ಒಂದು ವೃತ್ತದ ಉದಾಹರಣೆಯನ್ನ ತಗೊಂಡ್ಬಿಡೋಣ. ಓಕೆ, ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಓಕೆ, ಇದು ಏನಂತಂದ್ರೆ ಇದು ವೃತ್ತಗಳು ಏನಪ್ಪಾ ಅಂದ್ರೆ 2 ವೃತ್ತಗಳದಾವ್ರಿ, ಆಕಾರ 2 ಸೇಮ್ ಐತಿ, ಆದ್ರ ಗಾತ್ರ ಒಂದು ಸಾಂದ್ ಐತಿ, ಒಂದು ದೊಡ್ಡದೈತಿ. ಇಂಥ ಆಕೃತಿಗಳಿಗೆ ಅಂತ ಕರಿತೀವಿ ಅಂತಂದ್ರ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ನೋಡ್ಲಿಕ್ಕೆ ಸೇಮ್ ಐತಿ, ಸೈಜ್ನು ಸೇಮ್ ಐತಿ, ಆ ನಂತರ ದಟ್ ಅವುಗಳ ಆಕಾರನು ಸೇಮ್ ಐತಿ ಅಂತಂದ್ರ ಅವನ್ನ ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನೋಡಾಕ ಆಕಾರ ಸೇಮ್ ಐತ್ರಿ, ಗಾತ್ರ ಸಾಂದ್ ದೊಡ್ಡದಿತ್ತು ಅಂತಂದ್ರ ಅವಕ್ಕೆ ಅಂತ ಕರಿತೀವಿ ಅಂದ್ರೆ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಾವಿಲ್ಲಿ ಸರ್ವಸಮ ಆಕೃತಿಗಳು ಮತ್ತು ಸಮರೂಪ ಆಕೃತಿಗಳ ನಡುವಿರುವಂತಹ ವ್ಯತ್ಯಾಸ ಮತ್ತು ಅವು ಹೆಂಗಿರ್ತಾವು ಅಂತ ಹೇಳಿ ನಾವಿಲ್ಲಿ ನೋಡಿದ್ವಿ. ಈಗ ಏನ್ ಮಾಡೋಣ ಅಂತಂದ್ರೆ ಸಮರೂಪ ಆಕೃತಿಗಳು ಅಂತ ಹೇಳ್ಬೇಕು ಅಂತಂದ್ರೆ ಅವುಗಳ ಒಂದು ನಿರ್ಬಂಧನೆಗಳು ಏನಿರ್ತಾವು, ಓಕೆ, ಅವು ಯಾವ ಕಂಡೀಷನ್ ಇದ್ವು ಅಂತಂದ್ರೆ ಸಮರೂಪ ಆಕೃತಿಗಳಾಗಿರ್ತಾವು ಅಂತ ಹೇಳಕ್ ಬರ್ತೈತಿ ಅನ್ನೋದನ್ನ ನೋಡೋಣ ಅಂತ. ಓಕೆ, ಸೊ ಮೊದ್ಲಕ್ಕೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಡೆಫಿನಿಷನ್ ಬರೀತೇನ್ರಿ, ಆ ನಂತರ ಆ ಡೆಫಿನಿಷನ್ ನಿಮ್ಗೆ ಸಾವಕಾಶ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೇನೆ. ಓಕೆ, ಬಾಹುಗಳು ಒಂದೇ ಸಂಖ್ಯೆ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪವಾಗಿರಬೇಕಾದರೆ ಏನಾಗಿರ್ಬೇಕು ಅಂತಂದ್ರೆ ಮೊದಲನೇದ್ದು ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಏನಾಗಿರ್ಬೇಕ್ರಿ? ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಇದು ಒಂದೇ ಕಂಡೀಷನ್ ಇಲ್ಲ ರೀ, ಇನ್ನೊಂದು ಕಂಡೀಷನ್ ಐತಿ. ಏನಪ್ಪಾ ಅಂತಂದ್ರ ಅವುಗಳ ಅನುರೂಪ ಬಾಹುಗಳು
ಬಾಹುಗಳು ಸಮಾನುಪಾತದಲ್ಲಿರಬೇಕು. 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 ಹಿಂಗಿದ್ವು ಅಂದ್ರೆ ನಾವೇನು ತೆಗಿರ್ತೀವಿ ಅಂತಂದ್ರೆ ಅವಕ್ಕ ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಇದು ನಮ್ಗೆ ಅರ್ಥ ಆಗ್ಬೇಕಲ್ರಿ. ಸೊ ಇದನ್ನ ಏನಪ್ಪಾ ಅಂತಂದ್ರೆ ಎರಡು ಆಕೃತಿಗಳನ್ನ ತಗೊಂಡು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಿ. ಇದಕ್ಕೆ ಅರ್ಥ ಮಾಡ್ಕೊಳಕ್ ನಾವೇನ್ ಮಾಡ್ತೀನಿ ಅಂತಂದ್ರೆ ಎರಡು ಚತುರ್ಭುಜಗಳನ್ನ ತಗೋತೀನಿ. ಓಕೆ, ಇದು ಒಂದು, ಇದು ಇನ್ನೊಂದು, ಈ ರೀತಿಯಾಗಿ ತೆಗಿತೀವಿ. ಓಕೆ ಸರಿ. ಓಕೆ, ಇದು ಎ ಬಿ ಸಿ ಡಿ ಆಗಿರ್ಲಿ, ನಂತರ ಇದು ಪಿ ಕ್ಯೂ ಆರ್ ಎಸ್ ಆಗಿರ್ಲಿ. ಇವು ನೋಡ್ಲಿಕ್ಕೆ ಇದು ಏನಪ್ಪಾ ಅಂದ್ರೆ ನೋಡಿದ ತಕ್ಷಣ ಹೇಳ್ಬೋದು ಇವೇನಪ್ಪಾ ಅಂತಂದ್ರೆ ಸಮರೂಪ ಆಕೃತಿಗಳು. ನೋಡ್ಲಿಕ್ಕೆ ಏನಪ್ಪಾ ಅಂದ್ರೆ ಸೇಮ್ ಅದಾವು. ಏನಪ್ಪಾ ಅಂದ್ರೆ ಆಕೃತಿ ಸೇಮ್ ಐತಿ, ಆದ್ರ ಸೈಜ್ ಇದು ಸಾಂದ್ ಐತಿ, ಇದು ದೊಡ್ಡದೈತಿ. ಹಿಂಗಾಗಿ ಇವು ಸಮರೂಪ ಆಕೃತಿಗಳು ಅಂತ ಹೇಳ್ತೀವಿ. ಓಕೆ, ಸೊ ನಾವಿಲ್ಲಿ ನಮ್ಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಓಕೆ ರೀ. ಆದ್ರೆ ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಪೇಪರ್ ಒಳಗೆ ಏನಪ್ಪಾ ಅಂದ್ರೆ ಇವು ಸಮರೂಪ ಆಕೃತಿಗಳು ಅಂತ ಹೇಳ್ಬೇಕು ಅಂತಂದ್ರೆ ನಮಗ ಕಂಡೀಷನ್ ಏನ್ರಿ? ಮೊದಲೇದು ಅವುಗಳ ಅನುರೂಪ ಕೋನಗಳು ಏನಪ್ಪಾ ಅಂತಂದ್ರೆ ಸಮವಾಗಿರ್ಬೇಕು. ಇಲ್ಲಿ ಎ ಕೋನಕ್ಕೆ ಪಿ ಕೋನ, ಡಿ ಗೆ ಎಸ್, ಆ ನಂತರ ಸಿ ಗೆ ಆರ್, ಆ ನಂತರ ದಟ್ ಬಿ ಗೆ ಏನಪ್ಪಾ ಅಂತಂದ್ರೆ ದಟ್ ಕ್ಯೂ ಕೋನ ಏನಪ್ಪಾ ಅಂತಂದ್ರೆ ಸಮವಾಗಿರ್ಬೇಕು. ಒಂದೇ ಕಂಡೀಷನ್ ಏನಪ್ಪಾ ಅಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಕೋನ ಪಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಆರ್, ಆ ನಂತರ ಕೋನ ಡಿ ಇಸ್ ಈಕ್ವಲ್ ಟು ಕೋನ ಎಸ್. ಈ ರೀತಿಯಾಗಿದ್ದು ಅಂತಂದ್ರೆ ಅವನ್ನ ನಾವೇ ಈಗ ಇದು ಏನಪ್ಪಾ ಅಂದ್ರೆ ಇದು ಒಂದೇ ಕಂಡೀಷನ್ ರೀ. ಕೋನಗಳು ಅನುರೂಪ ಕೋನಗಳು ಸಮವಾಗಿರಬೇಕು. ಆ ನಂತರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಹಂಗಂದ್ರೆ ಏನ್ರಿ? ಹಂಗಂದ್ರೆ ಇಲ್ಲಿ ಎ ಬಿ ಗೆ ಅನುರೂಪ ಏನಪ್ಪಾ ಅಂದ್ರೆ ಪಿ ಕ್ಯೂ ಅದ. ಓಕೆ, ಸೊ ಎ ಬಿ ಬಾಗ್ಲೆ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ ಕ್ಯೂ ಆರ್. ಓಕೆ, ನಂತರ ಸಿ ಡಿ ಬಾಗ್ಲೆ ಆರ್ ಎಸ್, ಸಿ ಡಿ ಬೈ ಆರ್ ಎಸ್, ಆ ನಂತರ ದಟ್ ಕೊನೆಯದಾಗಿ ದಟ್ ಎ ಸಿ ಬಾಗ್ಲೆ ಪಿ ಎಸ್. ಈ ರೀತಿಯಾಗಿದ್ವು ಅಂತಂದ್ರೆ ಇವು ಎರಡು ಆಕೃತಿಗಳು ಏನಂತಂದು ಹೇಳ್ಬೋದು ಅಂತಂದ್ರೆ ಸಮರೂಪ ಆಕೃತಿಗಳು ಅಂತ ಹೇಳ್ಬೋದು. ಸೊ ಇದಕ್ಕೆ ನಾವೇನಪ್ಪಾ ಅಂದ್ರೆ ಇದು ಸಮರೂಪ ಆಕೃತಿಗಳು ಅಂದ್ರೆ ಏನ್ ಹೇಳ್ತೀವಿ ಅಂತಂದ್ರ ಆಕಾರದಲ್ಲಿ ಒಂದೇ ರೀತಿಯಾಗಿರ್ತಾವು, ಆದ್ರೆ ಗಾತ್ರದಲ್ಲಿ ಬೇರೆ ಬೇರೆ ಆಗಿರ್ತಾವು. ಅವಕ್ಕೆ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ ನೋಡಿದ ತಕ್ಷಣ ಹೇಳ್ಬೇಕಾದ್ರೆ. ಆದ್ರೆ ನಮಗೆ ಇಲ್ಲಿ ಈ ರೀತಿಯಾಗಿ ಬರಿಬೇಕು. ನಾವು ಪೇಪರ್ ಒಳಗೆ ಏನಪ್ಪಾ ಅಂದ್ರೆ ಇವೆರಡು ಸಮರೂಪ ಆಕೃತಿಗಳು ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಅವುಗಳ ಅನುರೂಪ ಕೋನಗಳ ಸಮವಾಗಿರ್ಬೇಕು. ಆ ನಂತರ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ಬೇಕು ಅಂದ್ರೆ ಸಮಾನುಪಾತದಲ್ಲಿರ್ಬೇಕು. ಅಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಆ ಎರಡು ಆಕೃತಿಗಳು ಸಮರೂಪ ಅಂತ ಹೇಳ್ತೀವಿ. ಓಕೆ, ಸೊ ಇದ ಆಧಾರದ ಮೇಲೆ ನಾವೇನ್ ನೋಡೋಣ ಅಂತಂದ್ರೆ ಸಮರೂಪ ತ್ರಿಭುಜಗಳು. ಓಕೆ, ಸಮರೂಪ ತ್ರಿಭುಜಗಳು. ಎರಡು ತ್ರಿಭುಜಗಳು ಸಮರೂಪ ಅದಾವು ಅಂತಂದು ಹೇಳ್ಬೇಕು ಅಂತಂದ್ರೆ ದಟ್ ಈಗ ದಟ್ ಇದೇ ಕಂಡೀಷನ್ ಇಲ್ಲೇನದಲ್ರಿ, ದಟ್ ಇಲ್ಲೇನ್ ಕಂಡೀಷನ್ ಅದಲ್ಲ ಅದೇ ಕಂಡೀಷನ್ ನಾವ್ ಇಲ್ಲಿ ಏನ್ ಬರ್ತೀವಿ, ಇಲ್ಲಿನೂ ಬರ್ತೀವಿ. ಅನುರೂಪ ಕೋನಗಳ ಸಮವಾಗಿರ್ಬೇಕು. ಆ ನಂತರ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ಬೇಕು ಅಂದ್ರೆ ಸಮಾನುಪಾತದಲ್ಲಿರ್ಬೇಕು ಅಂತ ಹೇಳ್ತೀವಿ. ಓಕೆ, ಸೊ ಎರಡು ತ್ರಿಭುಜಗಳು ಸಮರೂಪವಾಗಿರಬೇಕಾದರೆ ಅವುಗಳ ಮೊದಲನೇದೇನ್ರಿ ಅನುರೂಪ ಕೋನಗಳು ಸಮವಾಗಿರಬೇಕು. ಅನುರೂಪ ಕೋನಗಳು ಸಮವಾಗಿರಬೇಕು. ಆ ನಂತರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಓಕೆ, ರೈಟ್. ಸೊ ಈ ಒಂದು ಡೆಫಿನೇಷನ್ ನ ಎರಡು ತ್ರಿಭುಜಗಳನ್ನ ಬರ್ಕೊಂಡು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಂತ್ರಿ. ದಟ್ ಮೊದಲನೇ ಒಂದು ತ್ರಿಭುಜವನ್ನ ನಾನು ಇಲ್ಲಿ ತಗೋತೀನಿ. ಈ ತ್ರಿಭುಜ ಏನಾಗಿರ್ಲಿ ಅಂತಂದ್ರೆ ಎ ಬಿ ಸಿ ಆಗಿರ್ಲಿ. ಓಕೆ, ಸೊ ಇದು ದಟ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ದಟ್ ಇನ್ನೊಂದು ತ್ರಿಭುಜವನ್ನ ದಟ್ ಇದು ಹೆಂಗದಲ್ಲ ಹಂಗ ತೊಗೊಳಕತ್ತಲ್ರಿ, ಅದೇ ರೀತಿ ತೊಗೊಳಕತ್ತಲ್ಲ. ಸ್ವಲ್ಪ ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿಯಾಗಿ ಬರ್ಕೋತೀನಿ. ಓಕೆ, ರೈಟ್. ಓಕೆ, ಇದು ಡಿ ಇ
ಎಫ್. ಈ ರೀತಿ ಯಾಕೆ ಬರ್ಕೊಂಡ್ವಿ, ಈ ರೀತಿ ಯಾಕೆ ಬರ್ಕೊಂಡ್ವಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೇನೆ. ಇಲ್ಲಿ ಕೋನ ಎ ಗೆ ಯಾವ ಸಮ ಐತಿ ಅಂತಂದ್ರೆ ಕೋನ ಎಫ್ ಸಮ ಐತಿ. ಆನಂತರ ಕೋನ ಬಿ ಗೆ ಏನ್ ಸಮ ಐತಿ ಅಂದ್ರೆ ಕೋನ ಡಿ ಸಮ ಐತಿ. ಆನಂತರ ಕೋನ ಸಿ ಗೆ ಏನ್ ಸಮ ಐತಿ ಅಂದ್ರೆ ಕೋನ ಇ ಸಮ ಐತಿ. ಓಕೆ, ಸೊ ಇಲ್ಲಿ ಎ ಬಿ ಗೆ ಏನಪ್ಪಾ ಅಂತಂದ್ರೆ ಎ ಬಿ ಗೆ ಡಿ ಎಫ್, ಸಾರಿ ಇದನ್ನ ನಾವಿಲ್ಲಿ ಲೈನ್ ಹಾಕಿದ್ರೆ ಎರಡು ಸಮ ಅನ್ನುವಂತ ಅರ್ಥ ಕೊಡತೈತಿ. ಇಲ್ಲಿ ಸಮಾನುಪಾತ ಅದ ರೀ. ಸಮ ಅಂತ ಹೇಳ್ಬೇಕಂದ್ರೆ ನಮ್ಗೆ ದಟ್ ಸರ್ವಸಮ ತ್ರಿಭುಜದೊಳಗೆ ನಾವು ಎರಡು ಸಮ ಇದ್ದದನ್ನ ತಗೋತೀವಿ. ಇಲ್ಲಿ ಎರಡು ಸಮ ಇದ್ದದನ್ನ ತೋಳಾಗದಲ್ರಿ, ಕೋನಗಳಾದ ಅಷ್ಟ ಸಮ ಅದಾವ್ರಿ, ಭಾವಗಳ ಸಮ ಇಲ್ಲ. ಓಕೆ, ಸೊ ಇದನ್ನ ಈ ಒಂದು ಡೆಫಿನೇಷನ್ ಆಧಾರದ ಮೇಲೆ ನಾವು ಬರೀದಾಯ್ತು ಅಂತಂದ್ರೆ ಅನುರೂಪ ಕೋನಗಳು ಅಂದ್ರೆ ಏನ್ರಿ ಅಂತ ಏನಪ್ಪಾ ಅಂತಂದ್ರೆ ಇಲ್ಲಿ ಎ ಇದು ಎ ಕೋನಕ್ಕೆ ಏನಪ್ಪಾ ಅಂದ್ರೆ ಸಮ ಯಾವ್ದೈತ್ರಿ, ಅನುರೂಪ ಕೋನ ಯಾವ್ದೈತಿ ಅಂತಂದ್ರೆ ಕೋನ ಎಫ್ ಐತಿ. ಓಕೆನಾ. ಕೋನ ಬಿ ಗೆ ಅನುರೂಪ ಕೋನ ಯಾವ್ದೈತಿ ಅಂತಂದ್ರೆ ಕೋನ ಡಿ ಐತ್ರಿ. ಓಕೆ, ಅದೇ ರೀತಿಯಾಗಿ ಕೋನ ಸಿ ಗೆ ಅನುರೂಪವಾಗಿರುವಂತಹ ಕೋನ ಯಾವ್ದೈತಿ ಅಂತಂದ್ರೆ ಕೋನ ಇ ಐತಿ. ಓಕೆನಾ. ನಂತರ ಅವುಗಳ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿ ಇರಬೇಕು. ಓಕೆ, ಸೊ ಎ ಬಿ ಗೆ ಏನಪ್ಪಾ ಅಂತಂದ್ರೆ ದಟ್ ಡಿ ಎಫ್ ಐತಿ, ಎ ಬಿ ಡಿವೈಡೆಡ್ ಬೈ ಡಿ ಎಫ್. ಆ ನಂತರ ದಟ್ ಬಿ ಸಿ ಗೆ ಡಿ ಐತಿ, ಬಿ ಸಿ ಡಿವೈಡೆಡ್ ಬೈ ಡಿಇ. ಆ ನಂತರ ಮೂರನೇದು ಏನದ್ರಿ, ಬಿ ಸಿ ಗೆ ಡಿಇ ಅದ, ಕರೆಕ್ಟ್ ರೀ. ಹಾ, ಎ ಸಿ ಗೆ ಏನದ್ರಿ ಎಫ್ ಇ ಅದ, ಎ ಸಿ ಗೆ ಏನದ್ರಿ ಎಫ್ ಇ ಅದ. ಸರಿ, ಈಗ ದಟ್ ನಾವು ಇದೇನಪ್ಪಾ ಅಂದ್ರೆ ದಟ್ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಅಂತ ಹೇಳ್ಬೇಕು ಅಂತಂದ್ರೆ ಚಿಹ್ನೆಗಳು ಬೇಕು. ಸೊ ಆ ಚಿಹ್ನೆ ಏನಪ್ಪಾ ಅಂತಂದ್ರೆ ನಮಗೆ ಈ ಚಿಹ್ನೆ ಬಗ್ಗೆ ಒಂದು ಮಾಹಿತಿ ಐತಿ. ಇದು ಯಾವ ಚಿಹ್ನೆ ರೀ, ಇದು ಯಾವ ಚಿಹ್ನೆಯಪ್ಪ ಅಂತಂದ್ರೆ ಸರ್ವಸಮ ತ್ರಿಭುಜಗಳು ಬರ್ಬೇಕು, ಇದನ್ನ ಹಾಕ್ತಿದ್ವಿ. ಇದು ಸರ್ವಸಮತೆಯನ್ನ ಹೇಳ್ತೈತಿ. ಈ ಒಂದು ಚಿಹ್ನೆ ಏನ್ ಹೇಳ್ತೈತಿ ಅಂತಂದ್ರ ಸರ್ವಸಮತೆಯನ್ನ ಹೇಳ್ತೈತಿ. ಆ ನಂತರ ಇದು ಒಂದೇ ಈ ರೀತಿಯಾಗಿತ್ತಪ್ಪ ಅಂದ್ರೆ ಇದೇನಪ್ಪಾ ಅಂತಂದ್ರೆ ಇದು ಸಮರೂಪತೆಯನ್ನ ಹೇಳ್ತೈತಿ. ಈ ಒಂದು ಚಿಹ್ನೆ ಏನಂತಂದ್ರೆ ಸಮರೂಪತೆಯನ್ನ ಹೇಳ್ತೈತಿ. ಓಕೆ, ಸರಿ. ಹಾಗಾದ್ರೆ ಈಗ ಇವೆರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು ಆಗ್ಯಾವು ಅಂತಂದ್ರೆ ನಾವೇನ್ ಬರಿಬಹುದ್ರಿ, ತ್ರಿಭುಜ ಎ ಬಿ ಸಿ ಇದೇನಪ್ಪಾ ಅಂತಂದ್ರೆ ಸಮರೂಪ ಯಾವ ಒಂದು ತ್ರಿಭುಜಕ್ಕೆ ಅಂತಂದ್ರೆ ತ್ರಿಭುಜ ಡಿಇ ಎಫ್ ಗೆ. ಓಕೆ, ಎ ಬಿ ಸಿ ತ್ರಿಭುಜ ಡಿಇ ಎಫ್ ತ್ರಿಭುಜಕ್ಕೆ ಸಮರೂಪವಾಗಿದೆ. ಸರಿನಾ. ಈ ರೀತಿ ಬರ್ದ್ವಿ ಅಂದ್ರೆ ಇದೇನಾಗತ್ತಂದ್ರಿ ತಪ್ಪಾಗತ್ತೆ. ಸೊ ಇದು ಯಾಕೆ ತಪ್ಪಾಗತ್ತೆ ಅಂತಂದ್ರೆ ಇಲ್ಲಿ ಅನುರೂಪ ಕೋನಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಹೇಗೆ ಏನೈತ್ರಿ ಎಫ್ ಅದ, ಆದ್ರೆ ಇಲ್ಲಿ ಹೇಗೆ ಏನಾದ್ರಿ ಇಲ್ಲಿ ಡಿ ಐತ್ರಿ. ಓಕೆ, ಸೊ ಹೇಗೆ ಡಿ ಬರ್ಲಿಕ್ಕಿಲ್ಲ, ಹೇಗೆ ಎಫ್ ಬರ್ಬೇಕು. ಸರಿನಾ. ಹಾಗಾದ್ರೆ ಕೋನ ಎ ಇಸ್ ಈಕ್ವಲ್ ಟು ಮೊದಲೇ ತ್ರಿಭುಜವನ್ನ ಯಾವ ರೀತಿ ಬೇಕಾದ್ರೂ ಬರ್ಕೊಳ್ಳ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಹೇಗೆ ಏನದ್ರಿ ಇಲ್ಲಿ ಎಫ್ ಅದ, ಹೇಗೆ ಎಫ್ ಅದ. ಅದಾದ ನಂತರ ಬಿ ಗೆ ಏನೈತ್ರಿ, ಬಿ ಗೆ ಡಿ ಅದ. ಓಕೆ, ಬಿ ಗೆ ಡಿ ಅದ. ಓಕೆ, ದಟ್ ಹಾ ಸರಿ. ಅದಾದ ನಂತರ ದಟ್ ಸಿ ಗೆ ಏನದ್ರಿ, ಸಿ ಗೆ ಇ ಅದ. ಸರಿನಾ. ಈಗ ಇಲ್ಲಿ ನೋಡಿದ್ವಿ ಅಂತಂದ್ರೆ ಈಗ ಇಲ್ಲಿ ಎ ಗೆ ಎಫ್ ಐತಿ, ಆನಂತರ ಇದನ್ನ ನಾವು ಅದೇ ರೀತಿ ಬರ್ಕೊಂಡ್ವಿ. ಬಿ ಗೆ ಡಿ ಅದ, ಸಿ ಗೆ ಇ ಅದ. ಇಲ್ಲಿ ನೋಡಿದ್ವಿ ಅಂತಂದ್ರೆ ಎ ಬಿ ಬಾಹುವಿಗೆ ಇಲ್ಲಿ ಏನ್ ಬರ್ಬೇಕ್ರಿ, ಡಿ ಎಫ್ ಬರ್ಬೇಕು. ಡಿ ಎಫ್ ಆದ್ರೂ ಇರ್ಲಿ, ಎಫ್ ಡಿ ಆದ್ರೂ ಇರ್ಲಿ ನಡೀತೈತಿ. ಅದಾದ ನಂತರ ಬಿ ಸಿ ಬಾಹುವಿಗೆ ಏನ್ ಬರ್ಬೇಕ್ರಿ, ಇಲ್ಲಿ ಇ ಎಫ್ ಬರ್ಬೇಕು. ಓಕೆ, ಸೊ ಬಿ ಸಿ ಬಾಹುವಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿ ಇ ಬರಾಕತೈತಿ. ಸಾರಿ ಇಲ್ಲದಲ್ರಿ, ದಟ್ ಬಿ ಸಿ ಬಾಹುವಿಗೆ ಇದಲ್ಲ, ಬಿ ಸಿ ಬಾಹುವಿಗೆ ಇಲ್ಲಿ ಏನ್ ಬರಾಕತೈತಿ, ಸಾರಿ ಇದನ್ನ ನೋಡಿದ್ವಾ ನಾವು, ಇದಲ್ಲ ರೀ. ಇಲ್ಲಿ ಬಿ ಸಿ ಗೆ ಏನಪ್ಪಾ ಅಂತಂದ್ರ ಡಿ ಅದ. ಆ ನಂತರ ಎ ಸಿ ಬಾಹುವಿಗೆ ಏನಪ್ಪಾ ಅಂತಂದ್ರೆ ಎಫ್ ಪಿ ಅದ. ಐತೆ ನೋಡ್ರಿ, ಎ ಸಿ ಬಾಹುವಿಗೆ ಎಫ್ ಪಿ ಐತಿ. ಹಂಗಂದ್ರೆ ಇದು ಏನಪ್ಪಾ ಅಂದ್ರೆ ಸರಿಯಾದಂತ ರೀತಿ ಆಗಿರ್ತೈತಿ. ಓಕೆ, ಸಮರೂಪತೆ ಬರಿಬೇಕಾದಾಗ ಲಕ್ಷ್ಯ ಇರಲಿ, ಇಲ್ಲಿ ನಾವು ಆರ್ಡರ್ ವೈಸ್ ತಗೊಂಡು ಇಲ್ಲಿ ಸಹಿತ ಆರ್ಡರ್ ವೈಸ್ ತಗೋತೀವಿ ಅಂತಂದ್ರೆ ಅದು ತಪ್ಪಾಗುತ್ತೆ. ಇಲ್ಲಿ ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳಿಗೆ ಏನಪ್ಪಾ ಅಂದ್ರೆ ಬಹಳ ಪ್ರಾಮುಖ್ಯತೆಯನ್ನ ಕೊಡಬೇಕು, ಇಲ್ಲ ಅಂದ್ರೆ ನಾವು ಬರ್ದಿರುವಂತದ್ದು ತಪ್ಪಾಕೈತೆ. ಓಕೆನಾ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಂತರ ಈ ಪಾಠದೊಳಗೆ ಇಂಪಾರ್ಟೆಂಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ ಪ್ರಮೇಯಗಳು. ಓಕೆ, ಸೊ ಈ ತ್ರಿಭುಜದ ಪಾಠದ ಮೇಲೆ ನಮ್ಮ ಸಿಲೆಬಸ್ಗೆ ಒಟ್ಟು 6 ಪ್ರಮೇಯಗಳನ್ನ ಕೊಟ್ಟಾರಿ. ಈ 6 ಪ್ರಮೇಯದೊಳಗೆ ನಮ್ಮ ಎಕ್ಸಾಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂದ್ರೆ 4 ಪ್ರಮೇಯಗಳು ಏನಂತಂದ್ರೆ ಇಂಪಾರ್ಟೆಂಟ್. ಈ 4 ಪ್ರಮೇಯದೊಳಗೆ ಒಂದು ಪ್ರಮೇಯ ನಮ್ಮ ಒಂದು ಎಕ್ಸಾಮ್ಗೆ 4 ಮಾರ್ಕ್ಸ್ಗೆ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಹಿಂಗಾಗಿ ಈ ಪ್ರಮೇಯಗಳನ್ನ ಚೆನ್ನಾಗಿ ಏನಪ್ಪಾ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಸೊ ಈ ಒಂದು ವಿಡಿಯೋ ಪಾಠದೊಳಗೆ ನಾ ಏನ್ ಮಾಡ್ತೇನೆ ಅಂದ್ರೆ ಈ ಪ್ರಮೇಯಗಳನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ, ಅರ್ಥ ಮಾಡಿಸ್ತೇನೆ. ಇದ್ರದ್ದು ಎಕ್ಸ್ಪ್ಲನೇಷನ್ ಸಲುವಾಗಿ ಏನಪ್ಪಾ ಅಂದ್ರೆ ಒಂದು ಸಪರೇಟ್ ಆಗಿ ನಾನು ವಿಡಿಯೋನ ಮಾಡಿರ್ತೀನಿ. ಆ ವಿಡಿಯೋ ಒಳಗ ನಿಮ್ಗ ಎಲ್ಲಾ ಪ್ರಮೇಯದ ಎಕ್ಸ್ಪ್ಲನೇಷನ್ ನಿಮ್ಗ ಸಿಕ್ಕಿರ್ತೈತಿ. ಓಕೆನಾ, ರೈಟ್. ಸೊ ಇವುಗಳನ್ನ ಪ್ರಮೇಯಗಳನ್ನ ನೋಡ್ಕೊತ ಹೋಗೋಣಂತ. ಮೊದಲನೇ ಪ್ರಮೇಯ
ತೇಲ್ಸನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ. ಇದು ನಮಗೇನಪ್ಪಾ ಅಂತಂದ್ರ ಇದನ್ನ ವಾಕ್ಯ ಬರೀರಿ ಅಥವಾ ನಿರೂಪಿಸ್ರಿ ಅಂತ ಹೇಳ್ತಾರ, ನಿರೂಪಿಸಿ ಸಾಧಿಸ್ರಿ ಅಂತ ಹೇಳ್ತಾರ. ಸೊ ಹಿಂಗಾಗಿ ಎಲ್ಲಾ ಪ್ರಮೇಯದ ವಾಕ್ಯಗಳನ್ನು ಸಹಿತ ಏನಪ್ಪಾ ಅಂತಂದ್ರೆ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಓಕೆ, ಬರದ್ ಪ್ರಾಕ್ಟೀಸ್ ಮಾಡ್ರಿ. ಓಕೆ ರೈಟ್. ಸೊ ತೇಲ್ಸನ ಪ್ರಮೇಯ ಏನ್ ಹೇಳ್ತದ್ರಿ? ತ್ರಿಭುಜದ ಎರಡು ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ ಮತ್ತೊಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ರೇಖೆಯು ಆ ಎರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳಾಕತ್ತೇನ್ರಿ. ಓಕೆ, ಸೊ ಒಂದು ಪ್ರಮೇಯ ಹೇಳಾಕತ್ತಾರ ಅಂತಂದ್ರೆ ಅದು ಎರಡು ಭಾಗಗಳು ಇರ್ತಾವು. ಒಂದೇದ್ದು ಒಂದು ಸ್ಟೇಟ್ಮೆಂಟ್ ಇತ್ತಂದ್ರೆ ಎರಡನೇದು ಏನಾಗಿರ್ತೈತಿ ಅಂತಂದ್ರೆ ಅದಕ್ಕೆ ಕನ್ಕ್ಲೂಷನ್ ಇರ್ತೈತಿ. ಅದಕ್ಕೊಂದು ಏನಪ್ಪಾ ಅಂದ್ರೆ ಒಂದು ಸರಿಯಾದಂತ ಒಂದು ನಿರ್ಧಾರವನ್ನ ಎರಡನೇ ಸೆಂಟೆನ್ಸ್ ಕೊಡ್ತಿರ್ತೈತಿ, ಎರಡನೇ ವಾಕ್ಯ ಕೊಡ್ತಿರ್ತೈತಿ. ಏನ್ ಹೇಳಕತ್ತೀರಿ ಅವರು? ತ್ರಿಭುಜದ ಎರಡು ಬಾಹುಗಳನ್ನು ಬೇರೆ ಬೇರೆ ಬಿಂದುಗಳಲ್ಲಿ ಛೇದಿಸುವಂತೆ. ಓಕೆ, ಒಂದು ತ್ರಿಭುಜ ಅಂದ್ರೆ ಎಷ್ಟು ಬಾಹುಗಳು ಇರ್ತಾವ್ರಿ? 3 ಬಾಹುಗಳು ಇರ್ತಾವು. ಅದ್ರೊಳಗ ಎರಡು ಬಾಹುಗಳನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಎರಡು ಬಾಹುಗಳನ್ನ ತಗೋತೀನಿ. ಈ ಎರಡು ಬಾಹುಗಳನ್ನ ಎರಡು ಬಿಂದುಗಳಲ್ಲಿ ಛೇದಿಸುವಂತೆ ಮೂರನೇ ಬಾಹುವಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನ ಎಳೆಯಾಕತ್ತೀವಿ. ಅದೇನಾಗಿರ್ಲಿ ಅಂತಂದ್ರೆ ಡಿ ಆಗಿರ್ಲಿ. ಇಲ್ಲಿ ನಾವೇನ್ ಮಾಡಾಕತ್ತೇವ್ರಿ? ಡಿ ಸಮಾಂತರ ಬಿಸಿಗೆ ಡಿ ಏನಪ್ಪಾ ಅಂತಂದ್ರೆ ಸಮಾಂತರ ಆಗಿರುವಂತೆ ಒಂದು ರೇಖೆಯನ್ನು ಹೇಳಾಕತ್ತೀವಿ. ಈ ರೇಖೆ ಏನ್ ಮಾಡ್ತೈತಿ ಅಂದ್ರ ಈ ಎರಡು ಬಾಹುಗಳನ್ನ ಎ ಬಿ ಮತ್ತು ಎ ಸಿ ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತ ಅಂತಂದ್ರೆ ಏನ್ರಿ? ಇದು ಬಾಗ್ಲೆ ಇದು ಎಡಿ ಡಿವೈಡೆಡ್ ಬೈ ಡಿ ಬಿ. ಇದು ಎಷ್ಟು ಇರ್ತದಲ್ಲ, ಸೊ ಇದು ಸಹಿತ ಅಷ್ಟೇ ಇರುತ್ತೆ. ಎ ಬಾಗ್ಲೆ ಇ ಸಿಗೆ ಏನಾಗಿರ್ತೈತಿ ಅಂತ ಇದು ಸಮವಾಗಿರುತ್ತದೆ. ಇದರ ಅನುಪಾತ ಈ ಎಡಿ ಬಾಗ್ಲೆ ಡಿ ಬಿ ಅನುಪಾತ ಏನಾಗಿರ್ತೈತಿ ಅಂದ್ರ ಎ ಬಾಗ್ಲೆ ಇ ಸಿ ಅನುಪಾತಕ್ಕ ಸಮ ಆಗಿರ್ತೈತಿ. ಓಕೆ, ಯಾವಾಗ ಇದನ್ನ ಒಂದ್ ವೇಳೆ ಈ ರೇಖೆ ಈ ಒಂದು ಮೂರನೇ ರೇಖೆಗೆ ಸಮಾನಾಂತರವಾಗಿತ್ತು ಅಂತಂದ್ರ ಅದು ಸಮಾನುಪಾತದಲ್ಲಿ ಏನಂತಂದ್ರ ವಿಭಾಗಿಸ್ತೈತಿ. ಓಕೆ, ಇದು ತೇಲ್ಸನ ಪ್ರಮೇಯ. ಈಗ ತೇಲ್ಸನ ಪ್ರಮೇಯ ಐತಿ ಅಂತಂದ್ರೆ ಇದಕ್ಕ ಒಂದು ವಿಲೋಮನೂ ಐತ್ರಿ. ಅಂದ್ರೆ ಏನ್ರಿ? ಈಗ ಇದ್ರೊಳಗೆ ಏನ್ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ ನಾವು ಇಲ್ಲಿ? ಈಗ ಸಮಾನಾಂತರ ಎಳೆದ ರೇಖೆ, ಈಗ ಸಮಾನಾಂತರ ಎಳೆದಿರುವಂತ ರೇಖೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ವಿ. ಇದ್ರೊಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಸಮಾನುಪಾತತೆಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ. ಇದು ಅದ್ರ ಉಲ್ಟಾ ಹೆಂಗಿರ್ತೈತ್ರಿ? ತ್ರಿಭುಜದ ಯಾವ್ದಾದ್ರೂ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು, ಓಕೆ, ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ ಮೂರನೇ ಬಾಹುವಿಗೆ ಏನಾಗಿರ್ತೈತಿ ಅಂತಂದ್ರೆ ಸಮಾಂತರವಾಗಿರುತ್ತದೆ. ಸೊ ಅದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಚಿತ್ರ ತೆಗೆದಲ್ಲಿ ಇದನ್ನ ಹೇಳ್ತೇನೆ ನೋಡ್ರಿ. ಎ ಬಿ ಸಿ ಇಂಪಾರ್ಟೆಂಟ್ ಏನ್ರಿ? ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರ ಯಾವ್ದಾದ್ರು ಎರಡು ಭಾಗಗಳನ್ನು ಸಮಾನುಪಾತದಲ್ಲಿ ಏನ್ರಿ? ಸಮಾನುಪಾತದಲ್ಲಿ ಇಲ್ಲಿ ಎರಡು ಬಿಂದುಗಳನ್ನ ತಗೋತೀನಿ. ಒಂದು ಡಿ ಆಗಿರ್ಲಿ, ಒಂದು ಇ ಆಗಿರ್ಲಿ. ಅಂದ್ರೆ ನಾವಿಲ್ಲಿ ಈ ಬಿಂದುಗಳನ್ನ ಹೆಂಗ ತಗೊಳಕತ್ತೀವಿ ಅಂತಂದ್ರೆ ಎಡಿ ಬಾಗ್ಲೆ ಡಿ ಬಿ ಇರೋ ತರ, ಆ ನಂತರ ಇ ಬಾಗ್ಲೆ ಇ ಸಿ ಇರೋ ತರ ಏನಪ್ಪಾ ಅಂತಂದ್ರೆ ಇಲ್ಲಿ ಬಿಂದುಗಳನ್ನ ತಗೊಳಕತ್ತೀನಿ. ಅಂದ್ರೆ ಇದೇನಾಗಿರ್ಲಿ ಅಂದ್ರೆ ಇದು 1 ಆಗಿರ್ಲಿ, ಇದು 2 ಆಗಿರ್ಲಿ, ಇದು ನಂತರ ಇದು 1.5 ಆಗಿರ್ಲಿ, ಇದು 3 ಆಗಿರ್ಲಿ. ಅಂದ್ರೆ ಇದ್ರ ಡಬಲ್ ಇದ್ರ ಡಬಲ್ ಇರೋ ತರ ಏನಪ್ಪಾ ಅಂದ್ರೆ ಬಿಂದುಗಳನ್ನ ತಗೊಳಕತ್ತೀವಿ. ಆ ನಂತರ ಈ ಎರಡು ಬಿಂದುಗಳನ್ನ ಜೋಡಿಸ್ತೀನಿ, ಡಿ ಮತ್ತು ಎ ನ ಜೋಡಿಸ್ತೀನಿ. ಹಂಗಂದ್ರೆ ಏನಾಗಿರ್ತೈತಿ ಅಂದ್ರೆ ಡಿ ಸಮಾಂತರ ಬಿ ಸಿ ಆಗಿರ್ತೈತಿ. ಓಕೆ, ಇಲ್ಲಿ ಏನಾಗಿತ್ತು ಅಂದ್ರೆ ಸಮಾಂತರವಾಗಿ ಹೇಳಿದ್ರ ಅವುಗಳ ಅನುಪಾತ ಏನಪ್ಪಾ ಸಮಾನುಪಾತದಲ್ಲಿ ವಿಭಾಗಿಸಾಗದಿತ್ತು. ಈಗ ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ಸಮಾನುಪಾತದೊಳಗ ವಿಭಾಗಿಸಿದ್ವಿ ಅಂತಂದ್ರ ಅದು ಏನಪ್ಪಾ ಅಂದ್ರ ಮೂರನೇ ಬಾಹುವಿಗೆ ಏನಾಗೈತಿ ಅಂತಂದ್ರ ಸಮಾಂತರವಾಗಿದೆ. ಓಕೆನಾ? ರೈಟ್. ಇದು ನಮಗೇನಪ್ಪಾ ಅಂದ್ರೆ 1 ಮಾರ್ಕ್ಸ್ 2 ಮಾರ್ಕ್ಸಿನ ಪ್ರಶ್ನೆಗಳು ಏನ್ ಬರ್ತಾವಲ್ರಿ, ಅವಾಗ ಏನಪ್ಪಾ ಅಂತಂದ್ರೆ ಇವೆರಡರೊಳಗೆ ಯಾವ್ದಾದ್ರು ಥಿಯರಂ ಏನಪ್ಪಾ ಅಂದ್ರೆ ಬಳಕೆಗೆ ಬರ್ತೈತಿ. ಇದಾದ್ರೂ ಬರ್ಬೋದು, ಇದಾದ್ರೂ ಬರ್ಬೋದು. ಆದ್ರ ಸಾಧಿಸ್ರಿ ಅಂತಂದ್ರೆ ನಮ್ಮ ಪರೀಕ್ಷೆ ಒಳಗೆ ಏನ್ ಕೇಳ್ತಾರಲ್ರಿ 4 ಮಾರ್ಕ್ಸ್ಗೆ, ಅದ್ರೊಳಗ ಇದನ್ನ ಕೇಳಲ್ಲ, ನಮ್ಗೆ ಏನ್ ಮಾಡ್ತಾರ ಅಂತಂದ್ರ ಇದನ್ನ ಕೇಳ್ತಾರ. ಓಕೆ, ಎಕ್ಸಾಮಿಗೆ 4 ಮಾರ್ಕ್ಸಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಮೇಯ ಆಗೈತಿ. ಓಕೆ ರೈಟ್, ಇದು ಆಯ್ತು. ನಂತರ ಏನಪ್ಪಾ ಅಂತಂದ್ರ ನಮಗ ಸಮರೂಪತೆ ನಿರ್ಧಾರಕ ಗುಣಗಳು ಅಂತ ಬರ್ತಾವ್ರಿ. ಸಮರೂಪತೆ ನಿರ್ಧಾರಕ ಗುಣಗಳು ಎಷ್ಟು ಅದಾವ ಅಂತಂದ್ರ 4 ಅದಾವ್ರಿ. ಓಕೆ, ಸೊ ಅದ್ರೊಳಗ ಮೊದಲನೇದು ಏನಪ್ಪಾ ಅಂತಂದ್ರ ಕೋನ ಸಮರೂಪತೆ ನಿರ್ಧಾರಕ ಗುಣ. ಓಕೆ, ಸೊ ಇದೇನ್ ಹೇಳ್ತೈತಿ ಅಂತಂದ್ರ ಈಗ ಎರಡು ತ್ರಿಭುಜಗಳು ಸಮರೂಪ ಅದಾವು ಇಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ನಮ್ಗೆ ಏನೇನ್ ಬೇಕ್ರಿ? ಇದ್ರ 3 ಕೋನ, ಇದ್ರ 3 ಕೋನ, ಇದ್ರ 3 ಬಾಹು, ಇದ್ರ 3 ಬಾಹು, ಒಟ್ಟು 12 ವಿಷಯಗಳು ನಾವು ಬೇಕಾಗ್ತಾವು. ಆದ್ರೆ ಅದರ ಅವಶ್ಯಕತೆನೇ ಇಲ್ಲ. ನಮಗ ಕೋನ ಸಮರೂಪತೆ ನಿರ್ಧಾರಕ ಗುಣ ಗೊತ್ತಿತ್ತಂದ್ರೆ ಇದ್ರ 3 ಕೋನ, ಇದ್ರ 3 ಕೋನ, ಒಟ್ಟು ಬರೀ ಕೇವಲ 6 ವಿಷಯಗಳು ಗೊತ್ತಿದ್ರು ಸಾಕು, ಅವು ಸಮರೂಪ ತ್ರಿಭುಜಗಳು ಅದಾವೋ ಇಲ್ಲೋ ಅಂತ ಹೇಳ್ಬೋದು. ಹೆಂಗಂತಂದ್ರ ಈಗ 2 ತ್ರಿಭುಜಗಳನ್ನ ನಾ ಇಲ್ಲಿ ತಗೋತೇನ್ರಿ, ಸರಿನಾ? ರೈಟ್, ಇದು ತ್ರಿಭುಜ ಎ
ಬಿ ಸಿ ಆಗಿರ್ಲಿ. ದಟ್ ಇನ್ನೊಂದು ತ್ರಿಭುಜವನ್ನ ತಗೊಳ್ಳೋಣ ಅಂತ, ಇದೇನಾಗಿರ್ಲಿ ಅಂತಂದ್ರ ಡಿ ಇ ಎಫ್ ಆಗಿರ್ಲಿ. ಈ ಎರಡು ತ್ರಿಭುಜಗಳನ್ನ ನಾವು ಇದು ಇದಲ್ರಿ, ಇವುಗಳ ಅನುರೂಪ ಕೋನಗಳ ಸಮವಾಗಿದ್ದು ಅಂದ್ರೆ ಎ ಗೆ ಡಿ ಅನುರೂಪ, ಬಿ ಗೆ ಇ, ಆನಂತರ ಸಿ ಗೆ ಎಫ್ ಅನುರೂಪ. ಈ ರೀತಿಯಾಗಿ ಅನುರೂಪ ಕೋನಗಳು ಏನಾದ್ರೂ ಸಮವಾಗಿದ್ವು ಅಂತಂದ್ರ ಅವುಗಳ ಅನುರೂಪ ಬಾಹುಗಳು ಏನಾಗಿರ್ತಾವ ಅಂದ್ರ ಸಮಾನುಪಾತದಲ್ಲಿರ್ತಾವು. ಅಂದ್ರೆ ಇಲ್ಲಿ ನಾವೇನ್ ಬರಿಬಹುದ್ರಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ. ಓಕೆ, ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಆನಂತರ ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿದ್ದರೆ ಎರಡು ತ್ರಿಭುಜದ ಅನುರೂಪ ಕೋನಗಳು ಏನಪ್ಪಾ ಅಂದ್ರೆ ಸಮವಾಗಿದ್ವು ಅಂತಂದ್ರ ಅವುಗಳ ಅನುರೂಪ ಬಾಹುಗಳು ಎ ಬಿ ಬಾಗ್ಲೆ ಡಿ ಸಮಾನುಪಾತದಲ್ಲಿರುತ್ತವೆ. ಬಿ ಸಿ ಬಾಗ್ಲೆ ಇ ಎಫ್, ಇಸ್ ಈಕ್ವಲ್ ಟು ಎ ಸಿ ಬಾಗ್ಲೆ ಡಿ ಎಫ್ ಆಗಿರ್ತಾವು. ಸೊ ಹಿಂಗಾಗಿ ಇವು ಏನಪ್ಪಾ ಅಂದ್ರೆ ಮೂರು ಕೋನಗಳು ಅನುರೂಪ ಕೋನಗಳು ಏನ್ರಿ, ಎರಡು ತ್ರಿಭುಜದ ಮೂರು ಅನುರೂಪ ಕೋನಗಳು ಏನಪ್ಪಾ ಅಂದ್ರ ಸಮವಾಗಿದ್ವು ಅಂದ್ರ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತಾವು. ಹಿಂಗಾಗಿ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವು ಅಂತಂದ್ರ ಸಮರೂಪ ತ್ರಿಭುಜಗಳು ಆಗಿರ್ತಾವು. ಓಕೆನಾ, ರೈಟ್. ಇದು ನಮ್ಮ ಕೋನ ಆಂಗಲ್ ಸಮರೂಪತೆ ನಿರ್ಧಾರಕ ಕೋನ ಆಗಿತ್ತು. ನಂತರ ಕೋನ ಸಮರೂಪತೆ ನಿರ್ಧಾರಕ ಕೋನ, ಆಂಗಲ್ ಸಮರೂಪತೆ ನಿರ್ಧಾರಕ ಗುಣ. ಅಂದ್ರೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮವಾಗಿದ್ವು ಅಂತಂದ್ರ, ಓಕೆ, ಎ ಬಿ ಸಿ ಡಿ ಇ ಎಫ್. ಓಕೆ, ಎ ಗೆ ಡಿ, ಆನಂತರ ಬಿ ಗೆ ಇ. ಈ ಎರಡು ಕೋನಗಳು ಏನಪ್ಪಾ ಅಂತಂದ್ರೆ ಸಮವಾಗಿದ್ವು ಅಂದ್ರ ಅನುರೂಪ ಕೋನಗಳು ಸಮವಾಗಿದ್ವು ಅಂತಂದ್ರ ಈ ಎರಡು ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರ ಸಮರೂಪ ತ್ರಿಭುಜಗಳು ಆಗಿರ್ತಾವ. ನಾವು ಮೂರನೇ ಕೋನದ ಬಗ್ಗೆ ನೋಡೋದೇ ಬೇಡ, ನಾವು ಎರಡು ಕೋನಗಳನ್ನ ನೋಡಿದ್ರೆ ಈ ತ್ರಿಭುಜದ ಎರಡು ಕೋನ, ಈ ತ್ರಿಭುಜದ ಎರಡು ಕೋನ ನೋಡಿದ್ರೆ ಹೇಳ್ಬೋದು ಇವೆರಡು ತ್ರಿಭುಜಗಳು ಏನಪ್ಪಾ ಅಂದ್ರ ಸಮರೂಪ ತ್ರಿಭುಜಗಳು ಆಗ್ಯಾವಿಲ್ಲ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕೆ ನಾನು ಎಕ್ಸಾಂಪಲ್ ಏನಪ್ಪಾ ಅಂತ ತಗೋತೀನಿ ಅಂತಂದ್ರ ಇದು 40 ಆಗಿರ್ಲಿ, ಇದೇನಾಗಿರ್ಲಿ ಅಂತಂದ್ರ 70 ಆಗಿರ್ಲಿ. ಓಕೆ, ಇದು ಏನಾಗಿರ್ತೈತಿ ಅಂದ್ರೆ ಇದು 40 ಆಗಿರ್ತೈತಿ, ಇದು 70 ಆಗಿರ್ತೈತಿ. ಇದು 40 ಮತ್ತೆ ಇದು 70 ಆಗೈತಿ ಅಂತಂದ್ರೆ ಇದು ಎಷ್ಟಾಯ್ತ್ರಿ 110 ಆತು. ಉಳಿದ ಎಷ್ಟಾಗಿರ್ತೈತಿ ಅಂತಂದ್ರ 70 ಆಗಿರ್ತೈತಿ. ಸರಿನಾ, ರೈಟ್. ಸೊ ಇದು 70 ಆಗೈತಿ, ಇದು 40, ಇದು 70, ಇದು 70 ಇದು 40 ಅಂದ್ರೆ 110 ಆಯ್ತು. ಇದು ಎಷ್ಟಾಗಿರ್ತೈತಿ ಅಂತಂದ್ರ 70 ಆಗಿರ್ತೈತಿ. ಸರಿನಾ, ಸೊ ಹಂಗಂದ್ರೆ ದಟ್ ಎರಡು ಕೋನಗಳ ಸಮವಾದವ ಅಂತಂದ್ರ ಆಬ್ವಿಯಸ್ಲಿ ಮೂರನೇ ಕೋನ ಏನಾಗಿರ್ತೈತಿ ಅಂತಂದ್ರ ಸಮ ಆಗಿರ್ತೈತಿ. ಯಾಕಂದ್ರ ಮೂರು ಕೋನಗಳ ಮೊತ್ತ ನಮ್ಗೆ ಏನ್ ಬರ್ಬೇಕ್ರಿ 180 ಬರಬೇಕು, ಅದ್ರ ಸಲುವಾಗಿ. ಓಕೆನಾ, ಸೊ ಇಲ್ಲಿ ನಾವೇನ್ ಬರೀಬಹುದು ಅಂತಂದ್ರ ದಟ್ ಒಂದು ತ್ರಿಭುಜದ ಒಂದು ಕೋನ, ಇದು ಒಂದು ತ್ರಿಭುಜದ ಎರಡು ಕೋನಗಳು. ಓಕೆ, ಕೋನ ಎ ಮತ್ತು ಕೋನ ಬಿ ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಇದ್ವು ಅಂತಂತಂದ್ರ, ಒಂದು ತ್ರಿಭುಜದ ಎರಡು ಕೋನಗಳು ಇನ್ನೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮ ಆಗಿದ್ವು ಅಂತಂತಂದ್ರ ಆ ಎರಡೂ ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ಆ ಎರಡೂ ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರ ಸಮರೂಪ ತ್ರಿಭುಜಗಳು ಆಗಿರ್ತಾವ. ಓಕೆನಾ, ಇದನ್ನ ಪಾಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ. ನೆಕ್ಸ್ಟ್ ಐದನೆಯ ಪ್ರಮೇಯ ಅದೇನಪ್ಪಾ ಅಂತಂದ್ರ ಬಾಹು ಸಮರೂಪತೆ ನಿರ್ಧಾರಕ ಗುಣ. ಈಗ ನಾವು ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರ ಮೂರನೇ ಪ್ರಮೇಯವನ್ನ ನೋಡಿದ್ವಿ, ಅದೇನಪ್ಪಾ ಅಂದ್ರ ಕೋನ ಸಮರೂಪತೆ ನಿರ್ಧಾರಕ ಗುಣ ಆಗಿತ್ತು. ಆ ಒಂದು ನಿರ್ಧಾರಕ ಗುಣ ಏನಿತ್ತು, ಸಮರೂಪತೆ ನಿರ್ಧಾರಕ ಗುಣ ಇತ್ತಲ್ರಿ, ಅದಕ್ಕೆ ಏನಪ್ಪಾ ಅಂದ್ರೆ ಇದು ವಿಲೋಮವಾಗಿದೆ, ಅದು ವಿರುದ್ಧವಾಗಿದೆ ಅಂತ ಹೇಳ್ಬೋದು. ಅಲ್ಲಿ ಏನ್ ಹೇಳಿದ್ವಿ ಅಂತಂದ್ರ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಕೋನಗಳು ಅನುರೂಪ ಕೋನಗಳು ಏನಪ್ಪಾ ಅಂದ್ರ ಸಮ ಆಗಿದ್ವು ಅಂತಂದ್ರ ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರ್ತಾವು. ಆ ನಂತರ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿರ್ತಾವು ಅಂತ ಹೇಳಿದ್ವಿ. ಇದು ಏನ್ ಹೇಳ್ತೈತಿ ಅಂತಂದ್ರ ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಸಮಾನುಪಾತದಲ್ಲಿದ್ದರೆ ಅಥವಾ ಅವುಗಳ ಅನುಪಾತ ಸಮವಾಗಿದ್ದರೆ ಅವುಗಳ ಅನುರೂಪ ಕೋನಗಳು ಏನಾಗಿರ್ತಾವ ಅಂತಂದ್ರ ಸಮವಾಗಿರ್ತಾವು. ಹೀಗಾಗಿ ಇದರಿಂದ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರ ಸಮರೂಪ ತ್ರಿಭುಜಗಳು ಅಥವಾ ಸಮರೂಪಿಗಳಾಗಿರ್ತಾವು ಅಂತ ಹೇಳ್ಬೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಏನಪ್ಪಾ ಅಂದ್ರೆ ಚಿತ್ರದ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣಂತ ದಟ್ ಎರಡು ತ್ರಿಭುಜಗಳನ್ನ ತಗೊಳ್ಳೋಣಂತ, ಎರಡು ಸಮರೂಪ ತ್ರಿಭುಜಗಳನ್ನೇ ತಗೊಳ್ಳೋಣಂತ. ಓಕೆ, ಎ ಬಿ ಸಿ ಡಿ ಇ ಎಫ್. ಸೊ ಇದೇನ್ ಹೇಳ್ತೈತಿ ಅಂತಂದ್ರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಭಾವಗಳು ಅನುಪಾತ ಸಮವಾಗಿದ್ದರೆ ಅಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಬಿ ಸಿ ಬಾಗ್ಲೆ
ಇಎಫ್ ಇಸ್ ಈಕ್ವಲ್ ಟು ಎಸಿ ಬಾಗ್ಲೆ ಡಿಎಫ್. ಎರಡು ತ್ರಿಭುಜಗಳಲ್ಲಿ ಏನ್ರಿ ದಟ್ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿದ್ದು ಅಂತಂದ್ರ ಅವುಗಳ ಅನುರೂಪ ಕೋನಗಳು ಎಗೆ ಡಿ, ಬಿಗೆ ಇ, ಆನಂತರ ಸಿಗೆ ಎಫ್, ಈ ರೀತಿಯಾಗಿ ಅನುರೂಪ ಕೋನಗಳು ಏನಾಗಿರ್ತಾವು ಅಂತಂದ್ರೆ ಸಮವಾಗಿರ್ತಾವು. ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ, ಕೋನ ಸಿ ಇಸ್ ಈಕ್ವಲ್ ಟು ಕೋನ ಎಫ್ ಆಗಿರ್ತಾವು. ಇದರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಎಫ್ ಗೆ ಸಮರೂಪ ತ್ರಿಭುಜವಾಗಿದೆ ಅಂತ ಹೇಳ್ಬೋದು. ಓಕೆನಾ? ಇದು ನಮ್ಮ 5ನೆಯ ಪ್ರಮೇಯ. 6ನೇ ಪ್ರಮೇಯ ಏನ್ ಹೇಳ್ತೈತಿ ಅಂತಂದ್ರ ಬಾ ಕೋ ಬಾ ಸಮರೂಪತೆ ನಿರ್ಧಾರಕ ಗುಣ. ಓಕೆ, ಸೊ ಇದು ಹೆಸರು ಹೇಳಿದಾಗೆ ಏನಪ್ಪಾ ಅಂದ್ರೆ ಎರಡು ಬಾಹು ಒಂದು ಕೋನ. ಅದು ಹೆಂಗಿರ್ಬೇಕಂದ್ರ ಇದು ಎರಡು ಬಾಹುಗಳು ಆ ಕಡೆ ಈ ಕಡೆ ಇದ್ರೆ ಅದ ನಡುವಿನ ಕೋನವನ್ನ ನಾವಿಲ್ಲಿ ತಗೋತೀವಿ. ಅದೇ ಹೇಳ್ತದೆ ಅಂತಂದ್ರ ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು, ಈ ಒಂದು ತ್ರಿಭುಜದ ಒಂದು ಕೋನ ಈ ಒಂದು ತ್ರಿಭುಜದ ಒಂದು ಕೋನ ಏನಪ್ಪಾ ಅಂತಂದ್ರೆ ಸಮವಾಗಿರಬೇಕು. ನಂತರ ಆ ಕೋನಗಳನ್ನ ಉಂಟು ಮಾಡುವಂತಹ ಆ ಕೋನವನ್ನು ಉಂಟು ಮಾಡುವಂತಹ ಬಾಹುಗಳು, ಆ ಎರಡು ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳ ಅನುಪಾತ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತಾವ ಅಂತಂದ್ರೆ ಸಮರೂಪ ತ್ರಿಭುಜಗಳು ಆಗಿರ್ತಾವ. ಓಕೆ, ಇದನ್ನ ಚೆನ್ನಾಗಿ ಇನ್ನೊಂದ್ಸರಿ ಚಿತ್ರದ ಮೂಲಕ ಏನಪ್ಪಾ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಂತ್ರಿ. ಓಕೆ, ಇದಕ್ಕ ಎರಡು ತ್ರಿಭುಜಗಳನ್ನ ಹಾಕೊಳ್ಳೋಣ. ಎ ಬಿ ಸಿ ಡಿ ಇ ಎಫ್. ಓಕೆ, ಇದರ ಮೊದಲನೇ ವಾಕ್ಯ ಏನ್ ಹೇಳ್ತೈತಿ ಅಂದ್ರೆ ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು, ಒಂದು ತ್ರಿಭುಜದ ಒಂದು ಕೋನ ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಕೋನ ಬಿ ಇಸ್ ಈಕ್ವಲ್ ಟು ಕೋನ ಇ ಅದ. ಇದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಮತ್ತು ಈ ಎರಡು ಕೋನಗಳ ಈ ಎರಡು ಕೋನಗಳನ್ನ ಉಂಟು ಮಾಡುವ ರೇಖೆಗಳು ಯಾವಪ್ಪ ಅಂದ್ರೆ ಎ ಬಿ ಡಿ ಬಿ ಸಿ ಮತ್ತು ಇ ಎಫ್. ಈ ರೇಖೆಗಳು ಏನಪ್ಪಾ ಅಂದ್ರೆ ಅನುಪಾತ ಸಮವಾಗಿದ್ದರೆ ಅಂದ್ರೆ ಎ ಬಿ ಬಾಗ್ಲೆ ಡಿಇ ಇಸ್ ಈಕ್ವಲ್ ಟು ಎ ಬಿ ಬಾಗ್ಲೆ ಡಿಇ ಬಿ ಸಿ ಬಾಗ್ಲೆ ಇ ಎಫ್ ಸಮವಾಗಿದ್ವು ಅಂದ್ರೆ ನಾವು ಎ ಸಿ ಬಾಗ್ಲೆ ಡಿ ಎಫ್ ತಗೊಳ್ಳಿಲ್ಲಲ್ರಿ. ನಾವು ಹೇಳಕತ್ತಿದ್ ಏನಪ್ಪಾ ಅಂತಂದ್ರ ಈ ಕೋನವನ್ನ ಉಂಟು ಮಾಡುವಂತಹ ರೇಖೆಗಳು ಯಾವ ಅಂತಂದ್ರ ಈ ಎರಡು ರೇಖೆಗಳಿಂದ ಈ ಕೋನ ಆಗೈತಿ, ಈ ಎರಡು ರೇಖೆಗಳಿಂದ ಈ ಕೋನ ಆಗೈತಿ. ಹೌದಾ? ಹಂಗಂದ್ರೆ ಈ ಕೋನವನ್ನ ಉಂಟು ಮಾಡುವಂತಹ ರೇಖೆಗಳು ಸಮಾನುಪಾತದಲ್ಲಿದ್ದರೆ ಅವಾಗ ಏನಾಗಿರ್ತೈತಿ ಅಂತಂದ್ರ ಈ ಎರಡೂ ತ್ರಿಭುಜಗಳು ಏನಾಗಿರ್ತಾವ್ರಿ ಸಮರೂಪ ತ್ರಿಭುಜಗಳು ಆಗಿರ್ತಾವು. ತ್ರಿಭುಜ ಎ ಬಿ ಸಿ ಇವು ಏನಾಗಿರ್ತೈತಿ ಅಂದ್ರೆ ತ್ರಿಭುಜ ಡಿ ಎಫ್ ಗೆ ಸಮರೂಪ ತ್ರಿಭುಜ ಆಗೈತಿ ಅಂತ ಹೇಳ್ತೀವಿ. ಓಕೆನಾ? ಸೊ ಇಲ್ಲಿ ನಾವೇನಪ್ಪಾ ಅಂದ್ರೆ ಈ ಎರಡು ಬಾಹುಗಳನ್ನ ತಗೊಂಡು ಈ ಕೋನ ತಗೊಂಡ ಅಂದ್ರೆ ಬರಂಗಿಲ್ಲ ರೀ. ಈ ಕೋನ ತಗೊಳಕತ್ತೀವಿ ಅಂದ್ರೆ ಈ ಕೋನಕ್ಕೆ ಸಂಬಂಧಪಟ್ಟಂತ ಬಾಹುಗಳನ್ನೇ ನಾವು ತಗೋಬೇಕು. ಓಕೆ, ಈ ಕೋನಕ್ಕೆ ಸಂಬಂಧಪಟ್ಟಂತ ಬಾಹುಗಳನ್ನೇ ತಗೋಬೇಕು ಹೊರತಾಗಿ ಮೂರನೇ ಕೋನವನ್ನ ತಗೊಳಿಕ್ಕೆ ಇಲ್ಲ, ಬೇರೆ ಕೋನವನ್ನ ತಗೊಳಿಕ್ಕೆ ಇಲ್ಲ. ಸರಿನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ತ್ರಿಭುಜಗಳ ಪಾಠದ ಮೇಲಿನ ಥಿಯರಿ ಪಾಠ ಆಗೈತ್ರಿ. ಮುಂದಿನ ವಿಡಿಯೋದೊಳಗ ಈ ಒಂದು ಪಾಠದ ಮೇಲಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡೋಣಂತ್ರಿ. ಓಕೆನಾ? ಸೊ ಚೆನ್ನಾಗಿ ಓದ್ಕೊಳ್ರಿ. ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ.